ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ನಾವು ಶ್ರೀರಾಮಚಂದ್ರನ ಕರುಣಾ ಕಟಾಕ್ಷದಿಂದ ಪರಮಾರ್ಥ ಚಿಂತಾಮಣಿ ನೋಡಬಹುದಾಗ್ತಾ ಇದೆ. ಗೌಡಪಾದ ಹೃದಯ. ಈ ಗೌಡಪಾದ ಹೃದಯದಲ್ಲಿ ಅದ್ವೈತ ಪ್ರಕರಣ ನೋಡ್ತಾ ಇದ್ದೀವಿ. ಇದನ್ನು ಕೂಡ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಳ್ಳೆ ಡಿಟೆಕ್ಟಿವ್ ಪುಸ್ತಕದ ಥರ ಸುಲಭವಾಗಿ ಬರೆದಿಟ್ಟಿದ್ದಾರೆ. ಸುಲಿದ ಬಾಳೆಹಣ್ಣಿನ ಹಾಗೆ ನಾವು ಓದ್ಕೊಂಡು ಹೋದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಈಗ ನಾವು ಮಾಡ್ತಾ ಇರೋದು 29ನೇ ಎಪಿಸೋಡು. ಈ ಅಸತ್ಕಾರ್ಯವಾದದ ನಿರಾಕರಣೆ ಮತ್ತು ಈ ಅಸತ್ಕಾರ್ಯವಾದ ಯಾರದು ಅನ್ನೋದನ್ನು ಇಲ್ಲಿ ಪೇಜ್ ನಂಬರು 274. ಆದರೂ ಇದರ ಹಿಂದೆ ನಾವು ಸ್ಟಡಿ ಗ್ರೂಪ್ ಥರ ಮಾಡ್ಕೊಂಡಿದ್ವಿ. ಅದನ್ನು ಸ್ವಲ್ಪ ಚಿಂತನೆ ಮಾಡಿ ಮುಂದಕ್ಕೆ ಹೋಗೋಣ. ಓಕೆ, ಹಿಂದೆ ನಾವೇನು ನೋಡಿದ್ವಿ ಸ್ಟಡಿ ಗ್ರೂಪ್ನಲ್ಲಿ ನಮಗೆಲ್ರಿಗೂ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗಿದೆ. ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಸತ್ಕಾರ್ಯವಾದ, ಅಸತ್ಕಾರ್ಯವಾದ, ಮಾಯಾ ಸತ್ಕಾರ್ಯವಾದ 3 ಬರುತ್ತೆ. ಈ ಸತ್ಕಾರ್ಯವಾದದಲ್ಲಿ ಕಪಿಲ ಸಾಂಖ್ಯರು ಇರೋದ್ರಿಂದಲೇ ಹುಟ್ಟುತ್ತೆ ಅಂತ, ಮತ್ತು ನಮ್ಮ ವೇದಾಂತ ಒಂದು ಬಿಟ್ಟು ಮಿಕ್ಕದವರೆಲ್ಲ ವೇದಗಳನ್ನ ನಂಬೋರು, ವೇದಗಳನ್ನ ನಂಬದೇ ಇರೋ ಬುದ್ಧಿಸಮ್ನವರು ಕೂಡ ಅಸತ್ಕಾರ್ಯವಾದಗಳೇ. ಅವರ ಅರ್ಥ ಹಾಗೆ ಬರುತ್ತೆ. ಆದ್ದರಿಂದ ಈಗ ಸತ್ಕಾರ್ಯವಾದ ಅಂತಂದರೆ ಅನಾತ್ಮದಿಂದ ಪ್ರಪಂಚ ಹುಟ್ಟುತ್ತೆ ಅಂತ, ಪ್ರಧಾನದಿಂದ ಹುಟ್ಟುತ್ತೆ ಅಂತ ಹೇಳೋರು ಅವರು ಹಾಗೆ ಹೇಳ್ತಾರೆ. ಅಂದರೆ ಅನಾತ್ಮದಿಂದ ಯಾವುದಾದ್ರೂ ಹುಟ್ಟಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಮಣ್ಣಿನಿಂದ ಮನುಷ್ಯ ಹುಟ್ಟೋಗೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ಇವರು ಇನ್ನು ಅಸತ್ಕಾರ್ಯವಾದಗಳಾದ ವೈಶೇಷಿಕರು, ನೈಯಾಯಿಕರು. ಸತ್ಕಾರ್ಯವಾದಗಳು ಕಪಿಲ ಸಾಂಖ್ಯರು, ಪಾತಂಜಲಿಗಳು ಅಂತ ನಮಗೆ ಗೊತ್ತು. ಅವರು ಇರೋದರಿಂದ ಹುಟ್ಟುತ್ತೆ ಅಂತ. ಇನ್ನು ಇವರ ಅಣ್ಣತಮ್ಮಂಗರಾದ ನೈಯಾಯಿಕರು, ವೈಶೇಷಿಕರು ಇರೋದು ಯಾಕೆ ಹುಟ್ಟಬೇಕು, ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಅಸತ್ಕಾರ್ಯವಾದಗಳವರು ಇಲ್ಲೋದ್ರಿಂದ. ಅದಕ್ಕೆ ಅವ್ರಿಗೆ ಹೇಳ್ತಾರೆ, ಅಲ್ಲಪ್ಪ ಬಂಜೆ ಮಕ್ಕಳು ಇರ್ತಾರ, ಬಂಜೆಗೆ ಮಕ್ಕಳಾಗ್ತಾರ, ಮೊಲದ ಕೊಂಬು ಇದೆಯಾ, ಹಾಗೆ ಅವರು ಹೇಳ್ತಾರೆ. ಇವರು ಇರೋದ್ರಿಂದ ಯಾಕೆ ಹುಟ್ಟುತ್ತೆ ಸ್ವಾಮಿ ಅಂತ ಇಬ್ಬರು ಕಿತ್ತಾಡ್ತಾ ಇರ್ತಾರೆ. ಇಷ್ಟು ನಮಗೆ ಗೊತ್ತಾಯಿತು. ಇವರು ಬುದ್ಧಿಸಮ್ನವರು ವೇದಗಳನ್ನ ಒಪ್ಪೋದಿಲ್ಲ. ಜೈನರು, ಬುದ್ಧಿಸಮ್ನವರು, ಚಾರ್ವಾಕರು, ವೆಸ್ಟರ್ನ್ ಫಿಲಾಸಫರ್ಸ್ ಬಿಟ್ಬಿಡಿ. ಇವರು 3 ಜನ ಒಪ್ಪೋದಿಲ್ಲ. ಇವ್ರದ್ದು ಈ ಬುದ್ಧಿಸಮ್ನವ್ರದ್ದು ಇಂಪಾರ್ಟೆಂಟ್ ಆಗಿ ಅವ್ರದ್ದೇನು, ಅವರು ಸತ್ಕಾರ್ಯವಾದವ ಅಸತ್ಕಾರ್ಯವಾದವ ಅಂದರೆ ಅವ್ರದ್ದು ಅಸತ್ಕಾರ್ಯವಾದವೇ. ಯಾಕೆ ಅಂತ ತೋರಿಸ್ಕೊಡ್ತಾರೆ ಮುಂದಕ್ಕೆ. ಇವಾಗ ಡಿಸ್ಕಷನ್ಸ್ ಇವತ್ತು ಬರೋದು ಮಾಡೋಣ. ಒಟ್ಟಿನಲ್ಲಿ ನಿಮ್ದು ಏನು ಸ್ವಾಮಿ ವೇದಾಂತದ್ದು ಅಂತ ಹೇಳಿದ್ರೆ, ನಮ್ಮದೂ ಕೂಡ
ಆತ್ಮ ಸತ್ಯವಾಗಿದ್ದಾನೆ, ಆತ್ಮನಿಂದಲೇ ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಹೇಳ್ತೀವಿ ನಾವು. ಅಲ್ಲಿಗೆ ನಮ್ಮದು ಸತ್ಕಾರ್ಯವಾದವೇ. ಆಗ ಕಪಿಲ ಸಾಂಖ್ಯರು ಪಾತಂಜಲಗಳು ನೋಡಿದ್ರಾ, ನಾವು ಹೇಳ್ದಂಗೆ ನೀವು ಹೇಳ್ತಾ ಇದ್ದೀರಾ, ಅದಕ್ಕೆ ನಮ್ಮದು ನಿಮ್ಮದು ಹೊಂದುತ್ತೆ ಅಂತಾನೆ ಅಲ್ಲ ಅಂತೀವಿ. ಅದು ಹೇಗೆ? ನಮ್ಮದು ಮಾಯಾ ಸತ್ಕಾರ್ಯವಾದ. ಮಾಯಾ ಅಂತಂದರೆ ಹೇಗೆ ಕನಸು ತೋರೋ ಸಮಯದಲ್ಲಿ ಸತ್ಯವಾಗಿದ್ದು ಇಲ್ಲದಂಗಾಗುತ್ತೆ ಮಾಯೆಯಿಂದ. ಒಬ್ಬ ಮೆಜಿಷಿಯನ್ನು ವಸ್ತುಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ, ಆದರೆ ಆ ವಸ್ತುಗಳು ಸತ್ಯವಾಗಿರೋದಿಲ್ಲ, ಆ ಮೆಜಿಷಿಯನ್ ಸತ್ಯವಾಗಿರ್ತಾನೆ. ಹಾಗೆ ಗಂಧರ್ವ ನಗರದ ಥರ ಅಂತ ಹೀಗೆ ಹೇಳಿ ನಮ್ಮದು ಮಾಯಾ ಸತ್ಕಾರ್ಯವಾದ. ಅಂದರೆ ಈ ಪ್ರಪಂಚ ಆತ್ಮನೂ ಯಾವುದರಿಂದ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ ಅಂತ ಹೇಳಿದ್ದು. ಇಷ್ಟು ಸಾರಾಂಶ ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಇವತ್ತು ನಾವು ಮಾಡಬೇಕಾಗಿರೋದಿಲ್ಲಿ ಈ ಅಸತ್ಕಾರ್ಯವಾದ ಯಾರದು ಅಂತ. ಇಲ್ಲಿ ಅಸತ್ಕಾರ್ಯವಾದ ಅಂತ ಹೇಳಿದ ತಕ್ಷಣ ನಮಗೆ ನೆನಪು ಬರೋದು ನೈಯಾಯಿಕರು ವೈಶೇಷಿಕರೇ. ಅವನೇನು ತಿಳ್ಕೊತಾನೆ, ನೈಯಾಯಿಕರು ವೈಶೇಷಿಕರು ಅಸತ್ಕಾರ್ಯವಾದಿಗಳು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಈ ಅಸತ್ಕಾರ್ಯವಾದ ಯಾರದು ಅಂತ ನಾವು ಹೇಳಿದ್ವಿ, ಬೌದ್ಧರದು ಕೂಡ ಆಗುತ್ತೆ. ಬರೀ ನೈಶೇಷಿಕರು ವೈಶೇಷಿಕರು ಮಾತ್ರ ಅಲ್ಲ, ಬುದ್ಧಿಸಮ್ನವ್ರದ್ದು ಅಸತ್ಕಾರ್ಯವಾದವೇ ಅಂತ ಹೇಳಿದಾಗ ಅವನೊಂದು ಆಕ್ಷೇಪ ತಂದು ಒಡ್ಡುತ್ತಾ ಇದ್ದಾನೆ. ಏನಂತ? ಬೌದ್ಧರು ಅಸತ್ಕಾರ್ಯಗಳು ಅಂತ ಹೇಳೋದು ಹೊಂದೋದಿಲ್ಲ. ಯಾಕೆ? ಅವರಲ್ಲಿ ವಿಜ್ಞಾನವಾದಿಗಳು ಅಂತ ಅವರಲ್ಲಿ 4 ಥರ ಹೇಳ್ತಾರೆ. ಆ 4 ಥರದರಲ್ಲಿ ಮೊದಲನೇದು ಈ ಬಾಹ್ಯ ಸತ್ಯತ್ವವಾದಿಗಳು. ಹಿಂದೆ ಎಲ್ಲ ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ಮಾಡಿದ್ದೀವಿ, ಸ್ವಲ್ಪ ನೆನೆಸ್ಕೋಬೇಕು. ಅಂದರೆ ಪ್ರಪಂಚದಲ್ಲಿರೋ ವಸ್ತುಗಳು ಸತ್ಯ ಅಂತ ಹೇಳೋರು ಇವರು ಬಾಹ್ಯ ಸತ್ಯತ್ವವಾದಿಗಳು, ಜಸ್ಟ್ ಲೈಕ್ ಚಾರ್ವಾಕರ ಥರ. ಆದರೆ ಇವ್ರಿಗೂ ವ್ಯತ್ಯಾಸ ಏನಂದರೆ, ಇವರು ಕ್ಷಣಿಕ, ಆ ವಸ್ತುಗಳು ಇದ್ದಂತೆ ತೋರಿದ್ರು ಮತ್ತೆ ಬದಲಾವಣೆ ಆಗ್ತಾ ಇರುತ್ತೆ, ಒಂದ್ಸಾರಿ ಇಲ್ದಂಗೆ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಇವರು ಕ್ಷಣಿಕ. ಆದ್ದರಿಂದ ಇವ್ರನ್ನ ಬಿಟ್ಟರೆ ನೆಕ್ಸ್ಟ್ ಇವ್ರಿಗಿಂತ ಸ್ವಲ್ಪ ಮೇಲ್ಗಡೆ ಬಂದು ಮನಸ್ಸು, ಆ ಮನಸ್ಸನ್ನ ವಿಜ್ಞಾನವಾದಿಗಳು ಅಂತ ಹೇಳ್ತಾರೆ. ಮನಸ್ಸೇ ಇರೋದ್ರಿಂದ ಇಲ್ಲಿ ಈ ಪ್ರಪಂಚ ತೋರ್ತಾ ಇದೆ, ಆದ್ದರಿಂದ ಮನಸ್ಸಿಲ್ಲ ಪ್ರಪಂಚ ತೋರ್ಲಿ ಅಂತ ಅವ್ರು ಹೇಳೋದು. ಅಲ್ಲಿಗೆ ಮನಸ್ಸು ವಿಜ್ಞಾನವಾದಿಗಳು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆದ್ದರಿಂದ ಇವರು ಆ ಮನಸ್ಸು ಇದ್ದರೆ ತೋರುತ್ತಿಲ್ದಿದ್ರಿಲ್ಲ ಅಂತ ಹೇಳಿ ಅಸತ್ಕಾರ್ಯ ವಲ್ಲವಷ್ಟೇ, ಅವ್ರದ್ದು ಅಸತ್ಕಾರ್ಯ ಅಲ್ಲ ಅಂತ ಪೂರ್ವ ಪಕ್ಷಿ ನಮ್ಮನ್ನು ಹೇಳ್ತಾ ಇದ್ದಾನೆ. ಇನ್ನು 4 ಜನ ಹೇಳಿದ್ನಲ್ಲ, ಅದರಲ್ಲಿ ಹೊರಗಡೆ ಸತ್ಯ ಅಂತ ಹೇಳೋರು, ಮನಸ್ಸನ್ನೇ ಸತ್ಯ ಅಂತ ಹೇಳೋರು, ಅವ್ರದ್ದು ಅಸತ್ಕಾರ್ಯವಾದ ಆಗೋಲ್ಲ. ಇನ್ನು ಶೂನ್ಯವಾದಿಗಳು, ಅವ್ರದ್ದೇನು, ಅವರ ಅಸತ್ಕಾರ್ಯಗಳ ಅಲ್ಲ ಅಂತ ಹೇಳಲೇಬೇಕಾಗಿಲ್ಲ. ಯಾಕೆ? ಶೂನ್ಯ, ಪ್ರಪಂಚ ಸೊನ್ನೆ, ಶೂನ್ಯ, ಕನಸು ಶೂನ್ಯ, ಎಚ್ಚರ ಶೂನ್ಯ. ಹೋಗ್ಲಿ, ಯಾವ ಆಧಾರದಿಂದ ಹೇಳ್ತೀವಿ? ಆಧಾರವೂ ಶೂನ್ಯನೇ, ಅದು ಇಲ್ಲ ಸ್ವಾಮಿ ಅಂತ ಅಂದ್ಬಿಡ್ತಾನೆ ಅವನು. ಆದ್ದರಿಂದ ಅವನಲ್ಲಿ ಸತ್ಕಾರ್ಯವಾದವೂ ಇಲ್ಲ, ಅಸತ್ಕಾರ್ಯವಾದವೂ ಇಲ್ಲ ಅಂತ ಹೇಳ್ತಾ ಇರೋದು. ಅವನು ಎರಡನ್ನೂ ತಿರಸ್ಕರಿಸಿರ್ತಾನೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನೋಡಿ ಅವನು ಸಾಮಾನ್ಯನಲ್ಲ, ವೇದಗಳನ್ನೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾನೆ ಅವನು, ಪೂರ್ವ ಪಕ್ಷಿ. ಅವನು ಕೇಳಿದ್ದಕ್ಕೆ ಸುಮ್ಮನೆ ಟಕ್ ಅಂತ ಹಿಂಗೆ ಉತ್ತರ ಕೊಡೋಕ್ಕೆ ಬರೋಲ್ಲ. ಅವನಿಗೇನು ಗೊತ್ತಿಲ್ಲ ಅಂತ ಹೇಳಬೇಡ್ರಿ, ವೇದದಲ್ಲೆಲ್ಲ ಗೊತ್ತಿದೆ, ಬಟ್ ತಪ್ಪಾಗಿ ತಿಳ್ಕೊಂಡಿದ್ದಾನೆ ಇಷ್ಟೇ. ಯಾಕೆ ತಪ್ಪಾಗಿ ತಿಳ್ಕೊಂಡಿದ್ದಾನೆ? ಎಚ್ಚರಕ್ಕೆ ಪ್ರಾಮುಖ್ಯತೆ ಕೊಟ್ಟು, ಎಚ್ಚರದಿಂದ ಕನಸನ್ನು ನೋಡಿ, ನಿದ್ದೆಯನ್ನು ನೋಡಿ, ಅವನು ಸಾರ್ವತ್ರಿಕ ಪೂರ್ಣಾನುಭವದಿಂದ ಸಾಕ್ಷಿಯನ್ನು ಗುರುತಿಸದೆ ಅವನ ಇಂಟೆಲೆಕ್ಚುಯಲ್ ಜಗ್ಲರಿಯಿಂದ ಬುದ್ಧಿ ಮನಸ್ಸನ್ನೇ ಉಪಯೋಗಿಸ್ಕೊಂಡು ಈ ಪ್ರತಿಯೊಂದು ಕೂಡ ಅದರಿಂದ ಅವರು ಡಿಸಿಷನ್ ಮಾಡೋಕ್ಕೆ ಹೋಗ್ತಾರೆ. ಪ್ರಪಂಚದ ಸೃಷ್ಟಿ ಹೀಗೆ, ಇವರು ಮನಸ್ಸಿಗೆ ಹೆಂಗೆ ತೋರಿದ್ರೆ ಹಂಗಂಗೆ ಹೇಳೋಕ್ಕೆ ಶುರು ಮಾಡ್ತಾರೆ.
ಇವರು ಶಾಸ್ತ್ರವನ್ನು ಬಿಟ್ಟರು. ಶಾಸ್ತ್ರ ಹೇಳಿದೆ ತಗೊತಾರೆ, ಶಾಸ್ತ್ರವನ್ನೇ ಕೋಟ್ ಮಾಡ್ತಾರೆ. ನೋಡ್ರಿ ನಮ್ಮಂಗೆ ಹೇಳಿದೆ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೊತಾರೆ, ಮಿಕ್ಕಿರೋದನ್ನು ಬಿಟ್ಬಿಡ್ತಾರೆ. ಇಲ್ದಿದ್ರೆ ಅದನ್ನು ಐ ವಾಶ್ ಅಂತ ಅಂದ್ಬಿಡ್ತಾರೆ, ಏನೋ ಒಂದು ಹೇಳ್ಬಿಡ್ತಾರೆ. ಇವಾಗ ನೋಡ್ರಿ, ಅವನು ಪೂರ್ವ ಪಕ್ಷಿ ನಾಗಾರ್ಜುನ ಮಾಧ್ಯಮಕ್ಕಿನಿಂದ ಒಂದು ತಗೊಂಡು ಹೇಳ್ತಾ ಇದ್ದಾನೆ, ಇರುವುದಕ್ಕೆ ಕಾರಣ ಏನಂತ, ಇರುವ ಪದಾರ್ಥಕ್ಕೆ ಕಾರಣ ಬೇಡ. ಈಗ ಹಗ್ಗ ಇದೆ, ಕಾರಣ ಯಾಕೆ ಬೇಕು ಸ್ವಾಮಿ? ಏನೂ ಬೇಕಾಗಿಲ್ಲ ಅನ್ನೋದವನು. ಇಲ್ದಿದ್ರೆ ಅದಕ್ಕೆ ಕಾರಣ ಯಾವುದಕ್ಕಾದರೂ ಬೇಕು. ಈಗ ನೀವು ಹಾಗೆ ಹೇಳ್ರಿ ಬೇಕಾದರೆ ಪ್ರಾತಿಭಾಸಿಕ ಸತ್ಯ, ಅದು ಇಲ್ಲ, ಅದಕ್ಕೊಂದು ಕಾರಣ ಹೇಳ್ಬೋದು. ಅಂದರೆ ಅದರ ಬ್ಯಾಕ್ಗ್ರೌಂಡ್, ಅದಕ್ಕೆ ಆಧಾರ ಹಗ್ಗ ಅಂತ ಹೇಳ್ಬೋದು. ಈಗ ಹಗ್ಗ ಇದೆ ಸ್ವಾಮಿ, ಆ ಹಗ್ಗ ಇದೆ ಅಂತಂದಿದ್ದಕ್ಕೆ ಅದಕ್ಕೆ ಕಾರಣ ಯಾತಕ್ಕೆ ಬೇಕು? ಯಾಕೆ ಗೊತ್ತಾ? ಬುದ್ಧಿಸಮ್ನವನು ಆತ್ಮನಿಗೆ ಒಪ್ಪೋದಿಲ್ಲ, ಪಾರಮಾರ್ಥಿಕ ಸತ್ಯವನ್ನು ಒಪ್ಪೋದಿಲ್ಲ. ಅದನ್ನು ಕೂಡ ಅವನು ಸೊನ್ನೆ ಅಂತ ಅಂದ್ಬಿಡ್ತಾನೆ. ಅವನಿಗೆ ಒಂದೇ ಪ್ರಶ್ನೆ ಹಾಕೋದು ನಾವು, ಅದು ಕೂಡ ಸೊನ್ನೆ ಅಥವಾ ಶೂನ್ಯ ಅಂತ ಹೇಳೋ ನೀನಿದ್ದೀಯ ಇಲ್ವಾ ಅಂತ ಕೇಳಿದ್ರೆ ಅವನೇನು ಉತ್ತರ ಕೊಡಬೇಕು ಅನ್ನೋದಕ್ಕೆ ಒಪ್ಕೊಳ್ಳೇಬೇಕು. ಏನಾದರೂ ಇರಲಿ ಹಾಗೆ ಅವನದು. ಆದ್ದರಿಂದ ಇರುವ ಪದಾರ್ಥಕ್ಕೂ ಕಾರಣ ಬೇಡ, ಇಲ್ಲದೇ ಇರೋ ಪದಾರ್ಥಕ್ಕೆ ಕಾರಣ ಯಾತಕ್ಕೆ ಬೇಕು? ಆದ್ದರಿಂದ ಸತ್ತಾಗಲಿ ಅಸತ್ತಾಗಲಿ ಸದಸತ್ತಾಗಲಿ ಯಾವುದಕ್ಕೂ ಹುಟ್ಟೋದು ಅನ್ನೋದಿಲ್ಲ ಅಂತ ಅವನು ಹೇಳೋದು. ಅದನ್ನು ಉಂಟು ಮಾಡುವ ಕಾರಣವೂ ಕೂಡ ಬೇಕಾಗಿಲ್ಲ ಅನ್ನೋದು ಆ ಶ್ಲೋಕದ ಅರ್ಥ. ಹೀಗೆ ನೋಡಿ, ಆ ಶ್ಲೋಕ ಕೋಟ್ ಮಾಡಿಬಿಟ್ಟು ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಸ್ಪಷ್ಟವಾಗಿ ಅಸತ್ಕಾರ್ಯವಾದನ್ನು ಬೌದ್ಧರು ತಳ್ಳು ಹಾಕಿದ್ದಾರೆ. ತಳ್ಳು ಹಾಕಿದ ಮೇಲೆ ಅವರು ಅಸತ್ಕಾರ್ಯವಾದಿಗಳು, ನೈಯಾಯಿಕರು, ವೈಶೇಷಿಕರು ಥರ ಅಂತ ಹೇಳ್ತಿರಲ್ಲ, ಹೇಗೆ ಹೊಂದುತ್ತೆ ಅಂತ ಅವನು ಹೇಳ್ತಾ ಇರೋದು. ಅದಕ್ಕೆ ನಮ್ಮ ಶಂಕರಾಚಾರ್ಯರು ಹೇಳ್ತಾರೆ, ಹಾಗಲ್ಲ, ನೀನು ತಪ್ಪು ತಿಳ್ಕೊಂಡಿದ್ದೀಯ. ಯಾಕೆ ಅಂತಂದರೆ ಸತ್ತು ಅಸತ್ತು ಎರಡೂ ಕೂಡ ಮನಸ್ಸಿನ ವಿಕಲ್ಪಗಳು. ನೋಡ್ರಿ, ಇಲ್ಲಿ ಸತ್ತು ಅಸತ್ತು ಅಂದರೆ ಯಾವುದು ಅಂತ ಯಾವ್ದು ತಗೊಂಡಿದ್ದಾರೆ? ಸತ್ತು ಅಸತ್ತು ಅಂದರೆ ಸತ್ ಅಂದಿದ ತಕ್ಷಣ ಎಚ್ಚರ ಕನಸನ್ನು ತಗೊಂಡಿದ್ದಾರೆ, ದೃಶ್ಯ ಪ್ರಪಂಚ. ಅಸತ್ತಂದರೆ ನಿದ್ದೆಯನ್ನು ತಗೊಂಡಿದ್ದಾರೆ, ಅದಕ್ಕೆ ಅದೃಶ್ಯ ಪ್ರಪಂಚ. ಇವೆರಡೂ ಕೂಡ ವಿಕಲ್ಪಗಳು, ಮನಸ್ಸಿನಿಂದ ಮಾಡಿಕೊಳ್ಳೋ ಅಂಥದ್ದು. ಅದು ತಳ್ಳು ಹಾಕೋದ್ರಿಂದಲೇ ಅಸತ್ಕಾರ್ಯವನ್ನು ಅವರು ಒಪ್ಪದಂತೆ ಆಗಿದೆ. ಅಂದರೆ ಅವರು ಅಸತ್ಕಾರ್ಯವಾದಿಗಳು ಅಂತ ಆಕ್ಷೇಪ. ತಿರ್ಗಾ ಅವನು ಹೇಳ್ತಾನೆ, ಇಲ್ಲ ನಾವು ಒಪ್ಪೋದಿಲ್ಲ, ಸರಿಯಾಗಿಲ್ಲ ನಿಮ್ಮದು ಅಂತ. ಸುಮ್ಮನೆ ನಿಷೇಧ ಮಾಡಿಬಿಟ್ರೆ ಅವರು ಯಾವ ಮತವನ್ನು ಅಂಗೀಕರಿಸಿಲ್ಲ ಅಂತ ಹೇಳೋಕ್ಕಾಗುತ್ತಾ ನೀವು ಅಂತ. ಅವರು ಸತ್ಕಾರ್ಯವಾದಿಗಳು ಅಲ್ಲ, ಅಸತ್ಕಾರ್ಯವಾದಿಗಳು ಅಲ್ಲ ಅಂತ ಅವನು ಹೇಳೋದು ಪೂರ್ವ ಪಕ್ಷಿ. ಶಂಕರಾಚಾರ್ಯರು ಅಥವಾ ನಮ್ಮ ವೇದ ಹೇಳೋದೇನು ಅಂದರೆ ಅವರು ಅಸತ್ಕಾರ್ಯವಾದಿಗಳೇ ಅಂತ. ಯಾಕೆ? ಅವ್ರಿಗೆ ಸತ್ಯ ಯಾವಾಗ ಇಲ್ವೋ, ಈ ಪ್ರಪಂಚ ಯಾತ್ರಿಂದ ಹುಟ್ಟು ಅಂದರೆ ಅಸತ್ತಿಂದೇನು ಹುಟ್ಟು ಅಂತ ಹೇಳಬೇಕು, ಬೇರೆ ದಾರಿನೇ ಇಲ್ಲ. ನೀನೇನು ಬೇಕಾದರೂ ಹೇಳೋ, ಪ್ರಪಂಚ ತೋರ್ತಾ ಇದೆಯೋ ಇಲ್ವೋ, ಅದು ಮಾಯಿಕವೇ ಅಂತ ಅಸತ್ಯ ಅಂತ ಹೇಳ್ರಿ, ನಿಜವಾಗ್ಲೂ ಇಲ್ಲ ಅಂತ ಹೇಳ್ರಿ. ಆದರೂ ತೋರ್ತಾ ಇದೆಯಲ್ಲ, ಕಾರಣ ಏನು ಅಂತ ಅಂದಾಗ ಅಸತ್ತಿನಿಂದನೇ ಹುಟ್ಟಿದೆ ಅಂತ ಹೇಳಬೇಕು ಅವನು. ಹಾಗೆ ಆದ್ದರಿಂದ ಅವನು ಅದಕ್ಕೋಸ್ಕರ ಅದಕ್ಕೆ ಪರಿಹಾರ ಹೇಳ್ತಾರೆ. ಸುಮ್ಮನೆ ನಿಷೇಧ ಮಾಡಿದ ತಕ್ಷಣ ಅವನು ಯಾವುದೋ ಅಂಗೀಕಾರ ಮಾಡಿಲ್ಲ ಅಂತ ಆಗೋಲ್ಲ ಅಂತ. ಅದಕ್ಕೆ ಇವರು ಹೇಳ್ತಾರೆ, ನಮ್ಮ ವೇದ ನಿಜ, ಆದರೂ ಅವರು ವ್ಯಾವಹಾರಿಕ ಜನ್ಮವನ್ನು ಒಪ್ಪದೇ ಇರುವುದರಿಂದ, ಅವರು ವ್ಯಾವಹಾರಿಕ ಜನ್ಮ, ಅವರದರಲ್ಲಿ ಕನಸು ಎಚ್ಚರ ಸುಳ್ಳು. ಆದರೆ ನಿದ್ದೆಯಲ್ಲಿರೋ ಆತ್ಮಸ್ವರೂಪನ ಸುಳ್ಳು ಅಂದ್ಬಿಡ್ತಾರೆ. ಅದೇ ಬಂದಿದ್ದ ಕಷ್ಟ. ಅವರು ಅಷ್ಟವರೆಗೂ ಬರ್ತಾರೆ, ನಮಗಿಂತ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳ್ಬೋದು. ನಾನು ಸುಮ್ಮನೆ ಮಾತು ಕೇಳೋದು. ಅವರು ಎಚ್ಚರವನ್ನು
ಕನಸೆಷ್ಟು ಸುಳ್ಳು ಎಚ್ಚರವೂ ಅಷ್ಟೇ ಸುಳ್ಳು ಅಂತ ಅದನ್ನು ತರ್ಕದಿಂದ ಎಲ್ಲ ಬೇಕಾದಷ್ಟು ಎಕ್ಸಾಂಪಲ್ ಕೊಟ್ಟು ಚೆನ್ನಾಗಿ ತೋರಿಸ್ಕೊಡ್ತಾರೆ. ಬೇಷ್ 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 ನೋಡಿ, ನಮ್ಮ ವೇದಾಂತದಂತೆ ಹೇಳ್ತಾ ಇದ್ದಾರೆ ಅಂತಂದಾಗ ಕೊನೆಗೆ ಇದಕ್ಕೆ ಆಧಾರವಾಗಿರೋ ಯಾವುದರ ಆಧಾರದಿಂದ ಅದು ಇಲ್ಲ ಅಂತ ಹೇಳ್ತಾ ಇದ್ದೀಯ? ಹಾವಿಲ್ಲ, ಯಾವುದರ ಆಧಾರದಿಂದ ನೀನು ಹಾವಿಲ್ಲ ಅಂತೀಯ? ಹಗ್ಗದ ಆಧಾರದಿಂದ. ಒಡವೆಗಳಿಲ್ಲ, ಮಡಕೆ ಕುಡಿಕೆ ಶ್ರವ ಇಲ್ಲ ಅನ್ನೋದು ಆಧಾರ ಇರಬೇಕು ಅದಕ್ಕೆ, ಚಿನ್ನ ಮತ್ತು ಮಣ್ಣು ಅಂತ. ಹಾಗೆ ಈ ಪ್ರಪಂಚ ಇಲ್ಲ, ಎಚ್ಚರ ಕನಸು ಇಲ್ಲ ಅಂತ ಹೇಳಬೇಕಾದ್ರೆ ಹಿಂದಡಿಕೆ ಇರೋ ಪರಮಾತ್ಮನ ಆಧಾರದಿಂದ ನೀನಿಲ್ಲ ಅಂತ ಹೇಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅವನು ಅದನ್ನು ಒಪ್ತಾ ಇಲ್ಲ ಅಷ್ಟೆ, ಏನಾದರೂ ಆಗಲಿ. ಆದ್ದರಿಂದ ಅಲ್ಲಿಗೆ ಉತ್ಪತ್ತಿ ಅನ್ನೋದನ್ನು ಅಲ್ಲಗಳೆಯುವುದರಿಂದ ಅವರಿಗೆ ಈ ಪೂರ್ವ ಪಕ್ಷ ಪೂರ್ವ ಪರವು ವಿರೋಧ ತಪ್ಪಿದ್ದಲ್ಲ. ಅಂದರೆ ನಾವು ಹೇಳೋದು ಅವನು ಅಸತ್ಕಾರ್ಯವಾದಿ, ಆ ಪೂರ್ವ ಪಕ್ಷ ಹೇಳೋದು ಅವನು ಅಸತ್ಕಾರ್ಯವಾದಿ ಅಲ್ಲ, ಬರೀ ವೈಶೇಷಿಕರು ನೈಯಾಯಿಕರು ಮಾತ್ರ ಅಂತ. ಕೊನೆಗೆ ತಿರ್ಗ ಪ್ರಶ್ನೆ, ಇಲ್ಲಿ ಪ್ರಶ್ನೆ ಏನು ಅಂದರೆ, ವ್ಯವಹಾರ ಅನ್ನೋದು ಬರಿಯ ಸಮೃದ್ಧಿ ಅವಿದ್ಯೆ, ಸಮೃದ್ಧಿ ಅಂದರೆ ಅವಿದ್ಯೆ ಎಂದು ಅವರು ಒಪ್ಪಿರುವುದರಿಂದ ಜನ್ಮವನ್ನು ಅಲೆಗಳೆದ ಮಾತ್ರದಿಂದ ಅವರಿಗೆ ಶಬ್ದವನ್ನು ತಟ್ಟುವುದೆನ್ನುವುದು ಹೊಂದುವುದಿಲ್ಲವಲ್ಲ ಅಂತ. ಅಂದರೆ ಎಚ್ಚರ ಕನಸು ಅವಿದ್ಯೆಯಿಂದ ತೋರೋದು ಕರೆಕ್ಟ್. ಆದ್ದರಿಂದ ಜನ್ಮ ಅಲ್ಲಗಳೆದಂತಾಗಿರುತ್ತೆ. ಅವರು ಸೃಷ್ಟಿ ಸ್ಥಿತಿ ಲಯ ಇವು ಯಾವುದನ್ನು ಒಪ್ಪೋದಿಲ್ಲ. ಯಾಕೆ? ಸೃಷ್ಟಿನೇ ಆಗಿಲ್ಲ ಅಂತಂದಮೇಲೆ ಸ್ಥಿತಿ ಅಂತ ಸ್ವಾಮಿ, ಪ್ರಪಂಚ ಲಯ ಆಗುತ್ತೆ ಅನ್ನೋದೆಲ್ಲದು ಒಪ್ತಾರ ಅವರು? ಒಪ್ಪೋದಿಲ್ಲ. ಯಾರು? ಬುದ್ಧಿಸಮ್ನವರು. ಅವ್ರಿಗೆ ಸೃಷ್ಟಿ ಸ್ಥಿತಿ ಲಯ ಇಲ್ಲ, ಯಾವುದೂ ಇಲ್ಲ ಅವರಿಗೆ, ಎಲ್ಲ ಸೊನ್ನೆ 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 ಅಂತ ಹೇಳ್ತಾರೆ. ಹಾಗೆ ಆದ್ದರಿಂದ ನೀವು ಹೇಳೋ ಮಾಯೆ, ಸ್ವಪ್ನ, ಗಂಧರ್ವನಗರ ಅಂತ ನೀವು ಕನಸನ್ನು ತೋರಿಸಿ, ಎಚ್ಚರವನ್ನು ತೋರಿಸಿ, ನೀವೇನು ಬೇಕಾದರೂ ಹೇಳಿ, ಅವರು ಹೇಳ್ತಾರೆ. ಎಷ್ಟಕ್ಕೆ ಉಪಯೋಗಿಸ್ಕೊತಾರೆ ಅದನ್ನು ಅಂದರೆ, ಈ ಪ್ರಪಂಚ, ಎಚ್ಚರದ ಪ್ರಪಂಚ ಕನಸಿನಷ್ಟೇ ಸುಳ್ಳು ಅಂತ ಹೇಳೋದಕ್ಕೆ ಬರ್ತಾರೆ ಅಷ್ಟೇ, ಮುಂದಕ್ಕೆ ಹೋಗೋದಿಲ್ಲ ಅವರು. ಆದ್ದರಿಂದ ಇವುಗಳಂತೆ ಉತ್ಪತ್ತಿ, ಸ್ಥಿತಿ, ಲಯ, ಪ್ರಳಯ ಅನ್ನೋದನ್ನು ಇವರು ಅವುಗಳನ್ನು ಒಪ್ಪೋದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಅವರು ಹೇಳ್ತಾರೆ. ಅದಕ್ಕೆ ಉತ್ತರ ಸರಿಯಲ್ಲ. ಲೋಕದಲ್ಲಿ ಮಾಯೆ, ಸ್ವಪ್ನ ಇವೆಲ್ಲ ಎಕ್ಸಾಂಪಲ್ಸ್ ಕೊಟ್ಟರಲ್ಲ, ಕರೆಕ್ಟ್. ವೇದಾಂತಿಗಳು ನೋಡ್ರಿ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅವರು ಹೇಳಿದ್ದಕ್ಕೆ. ಹೌದಪ್ಪ, ಮಾಯಾವಿ ಒಂದು ಪಕ್ಷಿಯನ್ನು ಸೃಷ್ಟಿ ಮಾಡ್ತಾನೆ, ಮತ್ತು ಒಂದು ಕರ್ಚೀಫ್ ಸೃಷ್ಟಿ ಮಾಡ್ತಾನೆ, ಬಣ್ಣ ಬಣ್ಣದ ಕರ್ಚೀಫು, ಒಂದು ಹೂವನ್ನು ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡಿರೋ ವಸ್ತುಗಳು ಸತ್ಯ ಅಲ್ಲ, ಒಪ್ಕೋಣ. ಯಾಕೆ? ಅದು ಅಲ್ಲಿ ಇರೋದಿಲ್ಲ, ಆಮೇಲೆ ಇರೋದೇ ಇಲ್ಲ, ಎಲ್ಲ ಹೋಗ್ಬಿಡುತ್ತೋ ಏನೋ. ಆದರೆ ಮಾಯಾವಿ ಸತ್ಯವಾಗಿದ್ದಾನೋ ಇಲ್ವೋ? ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಂದರೆ ಆ ಕಾರ್ಯ ಸುಳ್ಳಾದರೂ ಕಾರಣ, ಅದನ್ನು ಸೃಷ್ಟಿ ಮಾಡಿದಂಥ ಕಾರಣ ಸತ್ಯವಾಗಿದ್ದಾನೋ ಇಲ್ವೋ ಅಂತ. ಅದೇ ರೀತಿ ಕನಸು ಕಾಣುವಾಗ ಸತ್ಯವಾಗಿರುತ್ತೆ. ಒಂದು ಸಲ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಅದು ಸುಳ್ಳು ಅಂತ ಹೇಳ್ತೀವಿ, ಕರೆಕ್ಟ್. ಈಗ ಮೊದಲು ಕಂಡಾಗ ಅದನ್ನು ಸತ್ಯ ಅಂತ ಹೇಳಿ ಆಮೇಲೆ ಅದು ಸುಳ್ಳು ಅಂತ ಹೇಳೋದಿಕ್ಕೆ ಯಾವನಾದರೂ ಹಿಂತೆಗಡೆ ಇರಬೇಕಲ್ಲ, ಅದು ಏನದು? ಅದು ಸತ್ಯ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಅವರು. ಎಷ್ಟು ಚೆನ್ನಾಗಿ ಉದಾಹರಣೆ, ಅನುಭವದ ಮಾತು ಹೇಳ್ತಾರೆ ನೋಡ್ರಿ. ಅದಕ್ಕೋಸ್ಕರ ಲೋಕವಿರುದ್ಧವಾದ ವಾದಿಗಳನ್ನು ಕೂಡ ಇದ್ದಾರೆಂದು ಒಪ್ಪದೆ ಮಾಯಾ ಸ್ವಪ್ನಾದಿ ದೃಷ್ಟಾಂತಗಳನ್ನು ಉದಾಹರಿಸಕ್ಕೆ ಹೊರಡಿರೋರು. ಇವ್ರ ಕತೆ ಏನಾಯ್ತು ಗೊತ್ತಾ? ಬಂಜೆಯ ಮಗನಿಗೂ ಮಾಯಾ ಜನ್ಮ ಉಂಟಂತ ಹೇಳ್ದಂತೆ ಆಗುತ್ತೆ. ಹೀಗಿರೋದ್ರಿಂದಲ ಇವರನ್ನು ಮಿಥ್ಯಾ ಮತ್ತು ಪಾರಮಾರ್ಥಿಕ ಸತ್ಯ ಎರಡನ್ನೂ ಬಿಟ್ಟಿರುವ, ಎರಡನ್ನೂ ಕೈ ಬಿಟ್ಟಿದ್ದಾರೆ ಇವರು. ಇವ್ರನ್ನ
ಸರ್ವ ಸತ್ಕಾರ್ಯವಾದಿಗಳು. ಇವರು ಮಿಥ್ಯವೂ ಇಲ್ಲ, ಇನ್ನು ಸತ್ಯವೂ ಇಲ್ಲ, ಆ ಕಡೆ ಎರಡೂ ಇಲ್ಲ ಅಂತ ಹೇಳೋರು. ಸರ್ವ ಸತ್ಕಾರ್ಯವಾದಿಗಳನ್ನು ತಿರಸ್ಕಾರ ಮಾಡಿದವರು ಅಂತ ಹೇಳಿದೆ. ಅಂದರೆ ಸತ್ಕಾರ್ಯವಾದವನ್ನು, ಅಸತ್ಕಾರ್ಯವಾದವನ್ನು, ಮಾಯಾ ಸತ್ಕಾರ್ಯವಾದ ವೇದಾಂತಿಗಳು ನಾವು ಹೇಳೋದನ್ನು ಎಲ್ಲವನ್ನೂ ತಿರಸ್ಕಾರ ಮಾಡಿದವರು, ಎಲ್ಲ ಸೊನ್ನೆ ಅಂತ ಹೇಳೋರು. ಆದ್ದರಿಂದ ಈ ಅಸತ್ಕಾರ್ಯವಾದ ಒಪ್ಪಿದ್ರೆ ಈ ಮೂರರಲ್ಲಿ ಇವರಿಗೆ ಇದೊಂದನ್ನು ಹೇಳ್ಬೋದು, ಅಷ್ಟು ಬಿಟ್ಟರೆ ಬೇರೆದೇನು ಹೇಳಕ್ಕೆ ಬರಲ್ಲ. ಇನ್ನು ಆಲತಾ ಶಾಂತಿ ಪ್ರಕರಣದಲ್ಲಿ ಇದರ ಬಗ್ಗೆ ಬೇಕಾದಷ್ಟು ಡೀಟೇಲಾಗಿ ಚರ್ಚೆ ಮಾಡ್ತೀವಿ, ಅಲ್ಲಿಗೆ ನಿಲ್ಲಿಸೋಣ ಅಂತ ನಿಲ್ಲಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ, ಇಲ್ಲಿ ಬುದ್ಧಿಸಮ್ನವ್ರದ್ದು ಕೂಡ ಅಸತ್ಕಾರ್ಯವಾದ ಅಷ್ಟಿಟ್ಕೊಂಡ್ರೆ ಸಾಕಿನೇನು ಅವರ ಡಿಸ್ಕಷನ್ಸ್ ಬೇಕಾದರೆ ಪಕ್ಕಕ್ಕೆ ಎತ್ತಿಡೋಣ. ಹೀಗೆ ಇನ್ನು ವೈಶೇಷಿಕರು ಒಂದು ಬಗೆಯ ಅಸತ್ಕಾರ್ಯವಾದಿಗಳು. ಅವ್ರ ಮೊದಲು ನಮಗೆ ಗೊತ್ತಿದೆ, ಅಸತ್ಕಾರ್ಯವಾದಿಗಳು ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಹೇಳೋದು. ಅವ್ರು ಹೇಳೋದು ಹೇಗೆ ಹುಟ್ಟುತ್ತೆ ಅಂತ ನೋಡ್ರಿ, ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಹೇಳ್ತಾರಾ? ಕೊನೆಗೆ ಅವರು ಒಂದು ಕಾರಣ ಹೇಳ್ತಾರೆ. ಈ ಆಟಮ್, ಈ ಈ ಈ ಸೈಂಟಿಸ್ಟ್ಗಳು ಹೇಳ್ತಾರಲ್ಲ, ಏನಂತಾರ ಆಟಮ್ ಅಂತ. ಆಟಮ್ ಅಂದರೆ ನ್ಯೂಟ್ರಾನ್, ಪ್ರೋಟಾನ್, ಆಟಮ್, ನ್ಯೂಟ್ರಾನ್, ಪ್ರೋಟಾನ್ ಹೀಗೆಲ್ಲ ಹೇಳ್ತಾರಲ್ಲ, ಅಲ್ಲಿಂದ ಪ್ರಪಂಚ ಸೃಷ್ಟಿ ಆಯಿತು ಅಂತಾರೆ. ಇವರು ಆ ಅಣುಗಳು ಅಂತ ಹೇಳ್ತಾರೆ. ಇಷ್ಟೇ ವ್ಯತ್ಯಾಸ. ಸೈಂಟಿಸ್ಟ್ಗಳಿಗೆ ಈ ನೈಯಾಯಿಕರು ವೈಶೇಷಿಕರದು ತುಂಬ ಹತ್ತಿರ ಇರುತ್ತೆ. ಅದರಿಂದಲೇ ಸೈಂಟಿಸ್ಟ್ಗಳು ಯಾವತ್ತೂ ಕೂಡ ಆತ್ಮನವರೆಗೂ ಬರೋಕ್ಕೆ ಸಾಧ್ಯ ಇಲ್ಲ. ಅವರು ಅನಾತ್ಮದಲ್ಲಿದ್ದಾರೆ. ಅವರು ಯಾಕೆ ಹೇಳ್ತೀರ? ವೇದಗಳನ್ನ ಓದಿ ಅರ್ಥ ಮಾಡಿ ಎಲ್ಲ ಮಾಡಿರೋ ನೈಯಾಯಿಕರು, ವೈಶೇಷಿಕರು, ಸಾಂಖ್ಯರು, ಪತಂಜಲಿಗಳೇ ಆತ್ಮನವರೆಗೂ ಬರೋಕ್ಕಾಗಲಿಲ್ಲ ಅಂತಂದರೆ ಇನ್ನು ಸೈಂಟಿಸ್ಟ್ಗಳು ಬರ್ತಾರೆ ಅಂದರೆ ಕಾಣಿಸಿನ ಮಾತು. ಬಂಜೆಯ ಮಗ ಹುಟ್ಟುತ್ತಾನೆ ಅಂತ ಹೇಳ್ದಂಗಾಗುತ್ತೆ. ಅಪ್ರಾಣಿಗೂ ಬರೋಕ್ಕಾಗಲ್ಲ. ಆದ್ದರಿಂದ ಒಂದು ಹಂತದವರೆಗೂ ಬರ್ತಾರೆ, ಅಷ್ಟು ಬಿಟ್ಟು ಮುಂದಕ್ಕೆ ಅವ್ರು ಬರೋಕ್ಕೆ ಸಾಧ್ಯನೂ ಇಲ್ಲ. ಅವರು ಮುಂದಕ್ಕೂ ಕಂಡುಹಿಡಿತಾರೆ ಆತ್ಮನ್ನ. ಆತ್ಮನ್ ಬೇಡ, ಸ್ವರ್ಗ ನರಕದವರೆಗೂ ಹೋಗಲಿ, ಪುನರ್ಜನ್ಮನ ಕಂಡುಹಿಡೀಲಿ ನೋಡೋಣ. ಅವರು ಕಂಡುಹಿಡಿಯೋಕ್ಕೆ ಬರಲ್ಲ. ಯಾರೋ ಹೇಳಿದ್ದನ್ನು ಅವರು ಹೌದು ಪುನರ್ಜನ್ಮ ಇರ್ಬೋದು, ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ ಅಂತ ಇಮ್ಯಾಜಿನ್ ಮಾಡಬೇಕು, ಭಾವನೆ ಮಾಡಬೇಕು. ಅದಕ್ಕೆ ಹೌದು ಇರಬಹುದು ಅಂತ ಅನ್ಬೇಕೇ ಹೊರತು ಅವರ ಅನುಭವದ ಮಾತಲ್ಲ. ಅದು ಏನಾದರೂ ಇಟ್ಕೊಳ್ಳಿ. ಇವರು ವೈಶೇಷಿಕರು, ಅಸತ್ಕಾರ್ಯವಾದಿಗಳು. ಅವರ ಮತದ ಸಾರ ಇಷ್ಟೇ: ಕಾರ್ಯವು ಹುಟ್ಟೋದಕ್ಕಿಂತ ಮುಂಚೆ ಅಸತ್ತಾಗಿತ್ತಂತೆ. ಹೆಂಗಪ್ಪ ಒಪ್ಪೋದು? ಹಾವು ತೋರೋದಕ್ಕಿಂತ ಮುಂಚೆ ಹಗ್ಗ ಇರೋದಿಲ್ವಂತೆ. ಹಗ್ಗ ಇಲ್ಲದೆ ಇದ್ದರೆ ನಾನು ಹಾವು ಅಂತ ಭ್ರಮೆ ಮಾಡ್ಕೊತೀನಿ. ಇವರು ಹೇಳ್ತಾರಪ್ಪ, ಕಾರಣ ವ್ಯಾಪಾರದಿಂದ ಅದು ಹುಟ್ಟಿ ತನ್ನ ಕಾರಣಕ್ಕೂ ಸತ್ತಾ ಜಾತಿಗೂ ಸಮವಾಯು ಅನ್ನೋ ಒಂದು ಸಂಬಂಧ ಏರ್ಪಡಿಸ್ಕೊಳುತ್ತಂತೆ. ಅವ್ರ ಥಿಯರಿ ನೋಡ್ರಿ. ಅದು ಹುಟ್ಟಿದ ಮೇಲೆ ಅದಕ್ಕೂ ಅಂದರೆ ಅದು ಕಾರ್ಯ ಅಂತ ಇಟ್ಕೊಳ್ರಿ. ಅವ್ರ ಕಾರಣ ಇಲ್ಲ ಅಂತಾರೆ. ಹುಟ್ಟೋದಕ್ಕಿಂತ ಮೊದಲು, ಆ ಹುಟ್ಟೋದಕ್ಕಿಂತ ಮೊದಲು ಅಣುಗಳು ಅಂತ ಇರುತ್ತಲ್ಲ, ಅದಕ್ಕೂ ಹುಟ್ಟಿದ ಮೇಲೆ ಅವೆರಡಕ್ಕೂ ಒಂದು ಸಮವಾಯ ಸಂಬಂಧ ಏರ್ಪಡಿಸ್ಕೊತಾರೆ ಅವರು. ಈಗ ಸಂಬಂಧ ಎಲ್ಲಿಂದ ಏರ್ಪಡಿಸ್ಕೊತಾರೆ? ಇಲ್ಲದ್ರಿಂದ ಹುಟ್ಟುತ್ತೆ ಅಂತ ಹೇಳಿದವರು ಬಾಯಿನೆಲ್ಲ ಮಾತು ಹೇಳ್ತಾರೆ, ಮತ್ತು ಅವ್ರು ತೋರಿಸೋದು ಅಣುಗಳಿಂದ ಹುಟ್ಟಿತು ಅಂತ. ಇವ್ರಿಗೂ ಸಾಂಖ್ಯರಿಗೂ ಏನು ವ್ಯತ್ಯಾಸ ಆಯಿತು? ಸಾಂಖ್ಯರು ಇದರಿಂದ ಹುಟ್ಟು ಅಂತಾರೆ, ಯಾವುದೋ ಪ್ರಧಾನದಿಂದ ಹುಟ್ಟು, ಪ್ರಕೃತಿಯಿಂದ ಹುಟ್ಟು ಅಂತಾರೆ. ಇವರು ಪ್ರಕೃತಿಯಲ್ಲಿರೋ ಅಣುಗಳನ್ನ ತಗೊಂಡು ಅಣುಗಳಿಂದ ಹುಟ್ಟು ಅಂತ ಹೇಳ್ತಾರೆ. ಬಟ್ ಅದು ಅಸತ್ಕಾರ್ಯವಾದ ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತಾರೋ ಅವ್ರಿಗೆ ಅರ್ಥ ಆಗಬೇಕು. ಒಟ್ಟಿನಲ್ಲಿ ಎರಡಕ್ಕೂ ಒಂದು ಕನೆಕ್ಷನ್ ಹೇಳ್ತಾರೆ. ಹಾಗೆ ಹೇಗೆ ನಾವು ಚಿನ್ನ ಆಭರಣಗಳು ಅವೆರಡಕ್ಕೂ ಒಂದು ಕನೆಕ್ಷನ್ ಇದೆ. ಹಾವು ಹಗ್ಗ ಒಂದು ಕನೆಕ್ಷನ್ ಇದೆ. ಏನು ಕನೆಕ್ಷನ್ ಅದು? ಇರವು 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 ಆ ಇರವು ನಾವು ಹೇಳ್ತೀವಿ. ಇವರು ಆ ರೀತಿ ಹೇಳೋದಿಲ್ಲ. ಇವರು ಏನೋ ಒಂದು ಸಮವಾಯು
ಒಂದು ಕನೆಕ್ಷನ್ ಇದೆ ಅಂತ ಹೇಳ್ತಾರೆ. ಸತ್ತಾ ಜಾತಿಗೂ ಅದಕ್ಕೂ ಕಾರಣಕ್ಕೂ ಕಾರ್ಯಕ್ಕೂ ಒಂದಾನೊಂದು ಸಂಬಂಧ ಏರ್ಪಡುತ್ತಂತೆ. ಅದನ್ನು ಇವೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಕು. ಯಾಕೆಂದರೆ ಇಂಟೆಲೆಕ್ಚುವಲ್ ಸರ್ಕಸ್ಸಿಂದ ಹೇಳಿರೋದು. ಹುಟ್ಟದೇ ಇರುವಾಗಲೇ ಅದಕ್ಕೂ ಅದರ ಕಾರಣಕ್ಕೂ ಹೇಗೆ ಸಂಬಂಧ ಆಗುತ್ತೆ ಅಂತ ನಾವು ಅವ್ರ ಪ್ರಶ್ನೆ ಕೇಳಿದ್ರೆ ಉತ್ತರ ಅವನ ಹತ್ರ ಇಲ್ಲ. ಹುಟ್ಟೋದಕ್ಕೆ ಮೊದಲೇ ನೀನು ಏನು ಇಲ್ಲದೆ ಇರೋ ಇದರಿಂದ ಇದಕ್ಕೆ ಸಂಬಂಧ ಹೇಗಪ್ಪ ಪಡಿಸ್ತೀಯ? ನಮ್ದ್ರಲ್ಲಾದರೂ ಹಗ್ಗ ಇದೆ, ಹಗ್ಗದಿಂದ ಹಾವು ಭ್ರಮೆ ಇಲ್ಲ. ಇರೋ ವಸ್ತುವಿಂದ ಇದಕ್ಕೊಂದು, ಆದರೆ ನಾವು ಭ್ರಮೆಯಿಂದ ತಪ್ಪಾಗಿ ತಿಳ್ಕೊತೀವಿ. ಅದರಿಂದ ಇದಕ್ಕೊಂದು ಕನೆಕ್ಷನ್ ಇರುವು ಅಂತ ಹೇಳಿ ಒಪ್ಕೋಬೋದು. ನಿಂದ್ರಲ್ಲಿ ಹೆಂಗೆ ಒಪ್ಕೊತೀಯ ಅಂತ ನಾವು ಕೇಳೋದು. ಬಂಜೆಯ ಮಗನು ಮತ್ತು ಬಂಜೆಯ ತಾಯಿಗೆ ಯಾವ ಸಂಬಂಧ ಇಟ್ಕೊಂತೀಯಪ್ಪ ಅಂತ. ಕಾರಕ ವ್ಯಾಪಾರದಿಂದ ನಿಜವಾಗಿಯೇ ಮಾಯೆಯಿಂದಲೂ ಹುಟ್ಟುತ್ತಾನೆ. ಆ ಬಳಿಕ ಸತ್ತಾ ಜಾತಿಯೊಡನೆ ಅಥವಾ ಮತ್ತೆ ಯಾವುದಾದರೊಂದು ಅಸತ್ ಪದಾರ್ಥದೊಡನೆ ಸಂಬಂಧವು ಉಳ್ಳವನಾಗುತ್ತಾನೆ ಎಂದು ಹೇಳುವುದಕ್ಕೂ ಬರಲಾರದಷ್ಟೇ. ಆದ್ದರಿಂದ ನೀನು ಹೇಳೋದು ಇದು ಹೊಂದೋದಿಲ್ಲ. ಆದ್ದರಿಂದ ಅನುಭವದಲ್ಲಿಲ್ಲ, ಶಾಸ್ತ್ರದಲ್ಲಿಲ್ಲ, ಕೊನೆಗೆ ಯುಕ್ತಿ ಬಲದಿಂದಲೂ ಹೇಳಕ್ಕೆ ಬರಲ್ಲ ನೀನು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಏನು ಅಂದರೆ, ಈ ಜಗತ್ತು ಮೊದಲು ಅಸತ್ತಾಗಿದ್ದಂತೆ. ಕೆಲವರು ಅಂದರೆ ಇವರೇ ವೈಶೇಷಿಕರು, ನೈಯಕರು. ಈ ಜಗತ್ತು ಹುಟ್ಟೋದಕ್ಕಿಂತ ಮೊದಲು ಅಸತ್ತಾಗಿತ್ತಂತೆ. ನಿನಗೆ ಹೆಂಗಪ್ಪ ಗೊತ್ತು ಅಸತ್ತಾಗಿತ್ತು ಅಂತ? ಹೇಳಿ ನೋ, ಯಾಕೆ ಇಲ್ಲದೇ ಇರೋ ಪದಾರ್ಥ ಹೆಂಗೆ ಹೇಳ್ತೀಯ? ಅವನು ಹೇಳಿ ಈ ಜಗತ್ತು ಹುಟ್ಟೋದೆ ನಮ್ಮದು ಸತ್ಯ, ಯಾವಾಗಲೂ ಅದು ಇದ್ದೇ ಇದೆ, ನಾನೇ ಅದು. ಅದರಿಂದ ನಾವು ಹೇಳಿದ್ರೆ ಸತ್ಯದಿಂದ ಈ ಅಸತ್ಯವು ಹುಟ್ಟಿತು, ಸತ್ಯ ವ್ಯಾವಹಾರಿಕ ಸತ್ಯವಾದ ಹಗ್ಗದಿಂದ ಹಾವು ಹುಟ್ಟಿತು ಅಂತಂದರೆ ಒಪ್ಕೋಬೋದು. ನಿಂದು ಅಸತ್ಯನಿಂದ ಹೆಂಗೆ ತನಗೆ ಎರಡನೇ ಇಲ್ಲದ ಒಂದೇ ಆಗಿತ್ತಂತೆ. ಎಲ್ಲ ನಮ್ಮಂಗೆ ಹೇಳ್ತಾರೆ. ನಾವು ಆತ್ಮನ ಹೇಳ್ತೀವಿ, ಇವನು ಇಲ್ಲದ್ದು ಅಂತ ಹೇಳ್ತಾನೆ. ಆ ಅಸತ್ತಿನಿಂದ ಸತ್ತು ಹುಟ್ಟಿತು. ಅಪ್ಪ ಇದು ಹೇಗೆ ತಾನೇ ಆಗುತ್ತಪ್ಪ? ಅಸತ್ತಿನಿಂದ ಸತ್ತು ಹೇಗೆ ತಾನೇ ಹುಟ್ಟಿತು ಅಂತ ತಂದೆ ಕೇಳ್ತಾನೆ. ಯಾವುದೋ ಒಂದು ಉಪನಿಷತ್ನಲ್ಲಿ ಇದನ್ನು ಕೋಟ್ ಮಾಡಿ ಹಾಗೆ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು. ಆಗೋದಿಲ್ಲ ಅಂತ. ಅಲ್ಲಿಗೆ ವೈಶೇಷಿಕ ಹೇಳ್ತಾನೆ, ನಿಮ್ಮ ಪಕ್ಷದಲ್ಲಿ ಕಡಿಮೆ ಸ್ವಾಮಿ, ಈಗ ನಿಮ್ಮ ಪಕ್ಷದಲ್ಲಿ ಎಚ್ಚರ ಕನಸು ಕಾರ್ಯ, ಅದೇನು ಸ್ವಾಮಿ? ಅಸತ್ಯ. ಈಗ ಸತ್ಯದಿಂದ ಅಸತ್ತು ಹೇಗೆ ಹುಟ್ಟುತ್ತೆ? ಹೋಗ್ಲಿ, ಇದು ಅಸತ್ತಾಯ್ತು ತಾನೆ. ನಿಮ್ಮ ಅಸತ್ಯವೂ ಕೂಡ ಏನಾಗಬೇಕು? ಇವಾಗ ಅಸತ್ಯ ಆಗಬೇಕು. ಈಗ ತಾಯಿಯಿಂದ ಮಕ್ಕಳು ಹುಟ್ಟುತ್ತಾರೆ, ತಾಯಿನೂ ಒಂದಿನ ಸತ್ತು ಹೋಗ್ತಾಳೆ, ಮಕ್ಕಳು ಒಂದಿನ ಸತ್ತು ಹೋಗ್ತಾರೆ, ತಂದೆ ತಾಯಿಗಳು. ಹಾಗೆ ಈ ಎಚ್ಚರ ಕನಸು ಅನ್ನೋ ದ್ವೈತ ಇವು ಒಂದು ದಿನ ಸತ್ತೋಗುತ್ತಿಲ್ದಂಗೆ. ಆದ್ದರಿಂದ ನಿಮ್ಮ ಸತ್ತು ಏನಾಗಬೇಕು? ಸತ್ತು ಹೋಗಬೇಕು, ಇಲ್ದಂಗಾಗಬೇಕು. ಆದ್ದರಿಂದ ಇಲ್ಲದ್ರಿಂದ ಹುಟ್ಟುತ್ತೆ ನಮ್ಮದೇ ಪ್ರಶ್ನೆ. ಆ ಒಂದು ಥಿಯರಿ ಇಲ್ಲಿ ಲಾಜಿಕ್ ಇಟ್ಕೊತಾರೆ. ನಾನು ಎಷ್ಟೋ ಸರಿ ಹೇಳಿದ್ದೆ, ಲಾಜಿಕ್ಕು ಅಥವಾ ತರ್ಕ ಅಥವಾ ಯುಕ್ತಿ ಎಲ್ಲ ಒಂದೇ. ಇದಕ್ಕೂ ಅನುಭವಕ್ಕೂ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು? ಪ್ರಶ್ನೆ ಕೇಳ್ತಾ ಇದ್ದೆ. ಅನುಭವಕ್ಕೂ ಯುಕ್ತಿಗೂ ಎರಡರಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು? ಯಾರಾದರೂ ಹೇಳಿ. ಪ್ರಶ್ನೆ ಕೇಳ್ತಾ ಇದ್ದೀನಿ. ಹಲೋ, ಏನು ಆ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಸರ್. ಇಲ್ಲಿ ಅಂತ ಹುಡುಗರು ಮಾತಾಡಿದ್ರು. ಇಲ್ಲಿ ಲಾಜಿಕ್ ಹೇಳ್ತಾ ಇದ್ದ. ಹೇಳಿ. ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವತ್ತು. ಅವನು ಲಾಜಿಕ್ ಹೇಳ್ತಾ ಇದ್ದಾನೆ. ಈಗ ಹಾವು ಸತ್ಯ ಅಂತಂದ್ರೆ ಅದರ ಹಿಂದೆಗಡೆ ಹಗ್ಗ ಸತ್ಯ ಅಂತ ಗೊತ್ತಾದ ಮೇಲೆ ಹಾವನ್ನು ಕ್ಯಾನ್ಸಲ್ ಮಾಡಿದ್ರಿ. ಈಗ ಹಗ್ಗನು ಸುಳ್ಳು ಅಂತ ಹೇಳಿ ಅದ್ರ ಹಿಂದೆಗಡೆ ಆತ್ಮನ ತೋರಿಸಿದ್ರಿ. ಇದು ವ್ಯಾವಹಾರಿಕ ಸತ್ಯ ಅಂತ. ಈಗ ಹಾಗೆ ಪಾರಮಾರ್ಥಿಕ ಸತ್ಯ ಅಂತ ಹೇಳಿದ್ರಿ. ಇನ್ನೊಬ್ಬ ಬರ್ತಾನೆ,
ಆ ಪಾರಮಾರ್ಥಿಕ ಸತ್ಯವನ್ನು ಸುಳ್ಳು ಅಂತ ಹೇಳಿ ಅದ್ರ ಹಿಂದೆಗಡೆ ಇನ್ನೊಂದು ತೋರಿಸ್ತಾರೆ, ಏನು ಮಾಡ್ತೀರಾ ಅಂತ. ಇದೇನಂತಾರೆ, ಇದು ಕುತರ್ಕ. ಕುತರ್ಕ ಅಂತಾರೆ. ಈ ತರ್ಕ ಹಿಡ್ಕೊಂಡು ಹೋಗ್ತಾನೆ ಅವನು, ಅನುಭವವನ್ನು ಬಿಟ್ಟಿದ್ದಾನೆ. ಎಲ್ಲಿ ಗಾಢನಿದ್ರೆಯಲ್ಲಿ ನಮ್ಮ ಅನುಭವದಿಂದ ನೋಡ್ಕೊಳಕ್ಕೆ ಬಂದಿಲ್ವೇನೋ ಅಷ್ಟೇ. ಅದಕ್ಕೋಸ್ಕರ ನಾವು ಇದು ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಲಾಜಿಕ್ ಒಪ್ಪುತ್ತೆ, ಬಟ್ ಅನುಭವಕ್ಕೆ ಹೊಂದೋದಿಲ್ಲ. ನಾವು ಅನುಭವಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಆದ್ದರಿಂದ ಕಾರಣವು ಅಸತ್ತಾಗುವುದು ಎಂದಾಗುವುದಿಲ್ಲವೇ ಅಂತ ಹೇಳಿಬಿಟ್ಟು ನಮ್ಗೆ ಅವನು ಹೇಳ್ತಾನೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತ ಅಂತ ಅದನ್ನು ಕೋಟ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾನೆ. ಸತ್ತು ಅಭಾವವಾಗುವುದಿಲ್ಲ ಅಂತ ನಮ್ಮ ಸ್ಮೃತಿನೇ ಹೇಳ್ತಾ ಇದೆಯಲ್ಲ ಅಂತ ಅವನಿಗೆ ಹೆಂಗೆ ಬೇಕೋ ಅಂತ ತಿರ್ಚ್ಕೊಂಡು ಹೇಳ್ಬಿಡ್ತಾನೆ. ನೋಡಿ, ನಾವು ಅದನ್ನು ಹೇಗೆ ತೊಗೊಂಡ್ಬಿಡ್ತೀವಿ. ಇದ್ದದ್ದು ಇಲ್ಲದಂತಾಗೋಲ್ಲ, ಇಲ್ಲದ್ದು ಇದ್ದಂತಾಗೋದಿಲ್ಲ. ಆತ್ಮ ಇರೋದು, ಅವನು ಎಂದೂ ಇಲ್ಲದಂತಾಗೋದಿಲ್ಲ. ಈ ದ್ವೈತ ಪ್ರಪಂಚ ಇಲ್ಲದ್ದು ಎಂದೂ ನಿಜವಾಗಲೂ ಇದ್ದಂತಾಗೋದಿಲ್ಲ. ಹಾವು ಎಂದೂ ಇರೋದಿಲ್ಲ, ಹಗ್ಗ ಎಂದೂ ಇಲ್ಲದಂತಾಗೋದಿಲ್ಲ. ಎಷ್ಟು ಚೆನ್ನಾಗಿದೆ. ನಾವು ಆ ಶ್ಲೋಕವನ್ನು ತಗೊಂಡೋಗ ಅವನಿಗೆ ಯಾವ ಅರ್ಥ ಮಾಡ್ತಾ ಇದ್ದಾನೆ ನೋಡಿ. ಆದ್ದರಿಂದ ಸತ್ತಿನಿಂದ ಸತ್ತೇ ಹುಟ್ಟುವುದೆಂಬುದಕ್ಕೆ ದೃಷ್ಟಾಂತವಿಲ್ಲ ಅಂತ ಅವನು ಹೇಳಿಬಿಟ್ಟು ನಮಗೊಂದು ಎಕ್ಸಾಂಪಲ್ ಕೊಡ್ತಾನೆ ಅವನು. ಅಲ್ಲ ಸ್ವಾಮಿ, ನಿಮ್ಮ ಸತ್ತಿನಿಂದ ಸತ್ತು ಆಯಿತು, ಒಪ್ಕೊಂಡು ಈ ಪ್ರಪಂಚ ಹುಟ್ಟೋದು ಏನಾಗುತ್ತೆ, ಒಂದಿನ ಇಲ್ದಂಗೆ ಆಗುತ್ತೆ. ಅಲ್ಲಿಗೆ ಅದು ಸತ್ತು, ಇದು ಅಸತ್ತು. ಅಂದರೆ ಇವರೆಲ್ಲ ಸತ್ತು ಹೋಗ್ತಾರೆ. ಆದ್ದರಿಂದ ಮಡಕೆಯಿಂದ ಮಡಕೆ ಯಾವತ್ತಾದರೂ ಹುಟ್ಟಿದೆಯಾ ಸ್ವಾಮಿ ಅಂತ ಅವನು ಎಕ್ಸಾಂಪಲ್ ಕೊಡೋದು. ನೋಡ್ರಿ ಎಂಥ ಎಕ್ಸಾಂಪಲ್ಗಳು ಕೊಡ್ತಾರೆ. ವೇದಗಳನ್ನ ಒಪ್ಪಿ ವೇದಗಳನ್ನ ನಮಗೇ ಹೇಳೋಕ್ಕೆ ಬರ್ತಾರೆ. ಪರಿಹಾರ ನಿಜನಪ್ಪ, ನಾವು ಹೇಳೋದು ಅದೇ. ಆದ್ದರಿಂದಲೇ ಸತ್ತು ಸದ್ರೂಪವಾಗಿ ಇದ್ದರೂ ಅದಕ್ಕೆ ಮಾಯೆಯಿಂದ ಜನ್ಮ ಆಗುತ್ತೆ ಅಂತ ಹೇಳ್ತೇವೆ. ಮಾಯೆಯಿಂದ ನಿಜವಾಗಲೂ ಜನ್ಮ ಆಯಿತು ಅಂತ ಹೇಳೋದಿಲ್ಲಪ್ಪ. ಆಗುವುದೆಂಬುದು ಯುಕ್ತವಾಗಿದೆ ಅಂತ ಕಾರಿಕೆಯಲ್ಲಿ ತೋರಿಸಿದೆ. ನಮ್ಮದು ಯುಕ್ತಿಗೆ ಹೊಂದುತ್ತೆ, ಅನುಭವಕ್ಕೆ ಹೊಂದುತ್ತೆ, ಮತ್ತು ಶಾಸ್ತ್ರಕ್ಕೆ ಹೊಂದುತ್ತೆ, ಮತ್ತು ಸಾರ್ವತ್ರಿಕ ಪೂರ್ಣ ಅನುಭವಕ್ಕೆ ಹೊಂದುತ್ತೆ. ಮತ್ತು ಮುಕ್ತರಾಗಿರಿ, ನಿಮ್ಮ ಅನುಭವದಲ್ಲಿ ನೋಡ್ಕೊಳ್ರಿ, ಹೇಳ್ರಿ ಅಂತ ಹೇಳ್ತಾರೆ. ಇಷ್ಟಕ್ಕೆ ಒಟ್ಟು 5ಕ್ಕೆ ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕಾರ್ಯವೆಂಬುದು ಕಾರಣಕ್ಕಿಂತ ಅತ್ಯಂತ ವಿಲಕ್ಷಣ ಅಲ್ಲವೇ ಅಲ್ಲ ಅಂತ. ಕಾರ್ಯ ಅಂತಂದರೆ ಈ ಪ್ರಪಂಚ ಕಾರ್ಯ ಕಾರಣಕ್ಕಿಂತ ಅತ್ಯಂತ ವಿಲಕ್ಷಣವಲ್ಲ. ಅಂದರೆ ನೀವು ಇದನ್ನು ಇಟ್ಕೋಬಾರ್ದು, ಅದರ ಆಕಾರ ನಾಮರೂಪ ಕ್ರಿಯೆಗಳನ್ನ ಹಿಡ್ಕೋಬಾರ್ದು, ಅವು ಸುಳ್ಳೆ. ಅದಕ್ಕೆ ಆಧಾರವಾಗಿರೋ ಅಸ್ತಿತ್ವ ಸತ್ಯ, ಆ ಇರವು ಸತ್ಯ, ಅದನ್ನು ಹಿಡ್ಕೋಬೇಕು ಅಂತ ಹೇಳ್ತಾ ಇರೋದು ನಾವು. ಏಕೆಂದರೆ ಕಾರಣವೆಂದಾಗಲಿ ಅದಕ್ಕಿಂತ ಬೇರೆ ಎಂದಾಗಲಿ ಹೇಳೋದಕ್ಕೆ ಬಾರದ ರೂಪವು ಅದರದು. ಇಲ್ಲಿ ಇದನ್ನು ಹೇಳ್ತಾರೆ, ನಮಗೆಲ್ಲ ಬೇಕಾದಷ್ಟು ಸರಿ ಚೆನ್ನಾಗಿ ಜ್ಞಾಪಕ ಇದೆ. ಅನಿರ್ವಚನೀಯವಾದ ಏನು ಹೇಳ್ತಾರೆ, ಈಗ ನಮ್ಗೆ ಹಾವು ತೋರ್ತಾ ಇದೆ, ಜಾತ್ರೆಯಿಂದ ತೋರುತ್ತೆ, ಹಗ್ಗದಿಂದ ತೋರುತ್ತೆ. ಈಗ ಆ ಹಾವು ತಾನೇ ಸ್ವತಂತ್ರವಾಗಿ ಸತ್ಯವಾಗಿ ಆಗುತ್ತಾ? ಆಗೋದಿಲ್ಲ. ಹೋಗ್ಲಿ, ಹಾವನ್ನು ಸತ್ಯ ಅಂತ ಅನ್ನೋಣ ಅನ್ನೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಅದಕ್ಕೆ ಏನಂತಾರೆ, ಹಗ್ಗವನ್ನು ಬಿಟ್ಟು ಹಾವು ಸ್ವತಂತ್ರವಾಗಿ ತೋರಕ್ಕೆ ಆಗದೆ ಇರೋದರಿಂದ, ಅದನ್ನು ನಾವು ಸತ್ಯ ಅಂತ ಹೇಳಕ್ಕೆ ಆಗದೆ ಇರೋದರಿಂದ ಇದನ್ನು ಅನಿರ್ವಚನೀಯವಾದ, ಬರೀ ಬಾಯಿ ಮಾತು, ಬರೀ ಅನಿರ್ವಚನೀಯ ಅಂತ ಹೇಳ್ತಾರೆ. ಹಾಗೆ ಈ ಪ್ರಪಂಚವನ್ನು ಅನಿರ್ವಚನೀಯ ಅಂತ ಕರೀತಾರೆ. ಮತ್ತು ಇದನ್ನು ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಕೂಡ ಕರಿತೀವಿ ನಾವು. ಯಾಕೆ? ಈ ಪ್ರಪಂಚ ತೋರುವಾಗ ಸತ್ಯವಾಗಿರುತ್ತೆ, ಬಟ್ ಈ ಪ್ರಪಂಚವೇ ಸತ್ಯವಾಗಿ ಇದ್ದಂತೆ ಕಾಣುತ್ತಷ್ಟೇ ಹೊರತು ಸತ್ಯವಾಗಿರೋಕ್ಕೆ ಬರೋದಿಲ್ಲ. ಹೋಗ್ಲಿ, ಪ್ರಪಂಚವನ್ನೇ ಆತ್ಮ ಅನ್ನೋಣ ಅನ್ನೋಕ್ಕಾಗೋದಿಲ್ಲ. ಯಾಕೆ? ಅದು ಇದ್ದಂಗೆ ಆಗ್ಬಿಡುತ್ತೆ, ಸೃಷ್ಟಿ ಸ್ಥಿತಿ ಲಯ ಆಗ್ತಾ ಇರುತ್ತೆ. ಅದರಿಂದ ಇದನ್ನು ಸತ್ಯ ಅಂತ ಅನ್ನೋಕ್ಕೆ ಬರಲ್ಲ,
ಆದರೆ ಆತ್ಮನ್ ಬಿಟ್ಟು ಇದಕ್ಕೆ ಸತ್ಯತ್ವ ಇಲ್ಲದೆ ಇರೋದರಿಂದ ಇದನ್ನು ಒಂದು ಥರ ನಿಜವಾಗಿದ್ದಂತೆ ಅನಿರ್ವಚನೀಯವಾದ ಅಂತ ಹೇಳ್ತಾ ಇದ್ದಾರೆ. ಕಾರಣವು ಸ್ವರೂಪವನ್ನು ಬಿಟ್ಟು ಹೋಗದೇ ಇದ್ದರೂ ಮತ್ತೊಂದು ಆಕಾರವನ್ನು ಹೊಂದುವುದರಿಂದ ಕಾರ್ಯವೆಂಬ ಹೊಸ ಹೆಸರನ್ನು ಪಡೆಯುತ್ತೆ. ಅಷ್ಟೇ ನಾವು ಹೇಳೋದು. ಕಾರಣ ಕಾರ್ಯವನ್ನು ಬಿಡೋದಿಲ್ಲ. ಕಾರಣ ಅಂದರೆ ಚಿನ್ನ ಅದರ ಇರುವನ್ನು ಆ ಒಡವೆಗಳಲ್ಲಿ ಇಟ್ಟಿರುತ್ತೆ, ಅದು ಇಲ್ಲದಂಗೆ ಆಗೋದಿಲ್ಲ. ಅದು ಯಾವಾಗಲೂ ಇರುತ್ತೆ. ನಾನು ಒಡವೆ ಕರಗಿಸ್ಬೋದು, ಅದರ ಆಕಾರ ನಾಮರೂಪಗಳಿರುತ್ತಲ್ಲ, ಅದು ಇಲ್ದಂಗೆ ಆಗತ್ತೆ. ಆದರೆ ಚಿನ್ನ ಇದ್ದೇ ಇರುತ್ತೆ. ಆ ಒಡವೆಗಳು ಚಿನ್ನ ಇಲ್ಲ, ಒಡವೆ ತೋರ್ಸಕ್ಕೆ ಬರಲ್ಲ. ಅಲ್ಲಿ ಆ ಚಿನ್ನ ಇರುತ್ತೆ ಅಂತ ಹೇಳಕ್ಕೆ ಬರ್ತಾ ಇರೋದು. ಅದು ವಾಚಾರಂಭಣ ವಿಕಾರೋ ನಾಮಧೇಯಂ ಸತ್ಯ ಅಲ್ಲ ಅಂತ ಹೇಳ್ಬಿಡ್ತೀವಿ. ಅದೇ ಥರ ಮಡಕೆ ಕುಡಿಕೆನಲ್ಲೂ ಅದೇ ಥರ ಆತ್ಮನ ಇರವನ್ನು ಸಾಲ ತೊಗೊಂಬಂದು ಇವು ತೋರ್ತಾ ಇವೆ. ಆದ್ದರಿಂದ ಇಲ್ಲಿ ತೋರೋ ಅಂಥದ್ದು ಯಾವುದು? ನಾಮರೂಪ ಕ್ರಿಯೆಗಳು ಅಥವಾ ವಾಚಾರಂಭಣ ವಿಕಾರೋ ನಾಮಧೇಯಂ, ಅದು ಹುಸಿತೋರಿಕೆ, ಅದು ಇಲ್ದಂಗೆ ಆಗ್ಬೋದು. ಆದರೆ ಅದರ ಹಿಂತರಿಕೆ ಇರೋ ಆತ್ಮ ಚಿನ್ನ ಇಲ್ದಂಗೆ ಆಗೋದಿಲ್ಲ, ಮಣ್ಣು ಇಲ್ದಂಗೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಅಜಾತಿವಾದಗಳ ಮತದಲ್ಲಿ ಸತ್ತಿಗೆ ಮಾಯಿಂದ ಜನ್ಮ ಉಂಟಾಗುತ್ತೆ ಅಂತ, ಅಸತ್ತಿಗಾದರೂ ಹೇಗೆ ಜನ್ಮ ಉಂಟಾಗಲಾರದು ಅಂದರೆ, ಇಲ್ಲಿ ನೀವು ಹೇಳೋ ಈ ಸತ್ಕಾರ್ಯವಾದ ಅಸತ್ಕಾರ್ಯವಾದ ಯಾವುದೂ ಒಪ್ಪೋದಿಲ್ಲ. ಅಲ್ಲಿಗೆ ಕಪಿಲ ಸಾಂಖ್ಯರು, ಪಾತಂಜಲಗಳು, ನೈಯಾಯಿಕರು, ವೈಶೇಷಿಕರು ಮತ್ತು ಈ ಬುದ್ಧಿಸಮ್ನವರು ಅಥವಾ ಜೈನಿಸಮ್ನವ್ರನ್ನೂ ಸೇರಿಸ್ಕೋಬೋದು. ಅವ್ರದ್ದೇನು ಇಲ್ಲಿ ಬರೋದಿಲ್ಲ. ಇಷ್ಟು ಜನದ್ದು ಈ ಸೃಷ್ಟಿ ವಿಚಾರದಲ್ಲಿ ಅವ್ರು ಹೇಳೋ ಪ್ರಕಾರ ಯಾವುದೂ ಹೊಂದೋದಿಲ್ಲ, ನಮ್ಮದೇ ಹೊಂದೋದು. ನಮ್ಮದೇನು ಮಾಯಾ ಸತ್ಕಾರ್ಯವಾದ. ಇಷ್ಟು ತಿಳ್ಕೊಂಡ್ರೆ ಸಾಕು. ಮುಂದಕ್ಕೆ ಹೋಗೋಣ. ಇವಾಗ ಇಷ್ಟು ಸ್ವಲ್ಪ ನಮಗೆ ಕ್ಲಿಷ್ಟವಾಗಿತ್ತು. ಇನ್ನು ಸಾಧನೆ ವಿಚಾರ ಸ್ಟಾರ್ಟ್ ಆಗುತ್ತೆ. ಹುಷಾರಾಗಿರಬೇಕು. ಇಲ್ಲಿ ಸಾಧನೆ ಮುಖ್ಯ. ನಮಗೆ ಈ ಒಂದು ಅನುಭವ ಬಂತು ಅಂದರೆ ನಮಗೆ ಇಷ್ಟೊಂದು ಕನ್ಫ್ಯೂಷನ್ ಇರೋಲ್ಲ. ಆದರೂ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಈಗಲೂ ಕೂಡ ನೋಡಿಕೊಂಡ್ರೆ ನಮಗೆ ಕನ್ವಿನ್ಸ್ ಆಗಿಬಿಡುತ್ತೆ ಅಂತ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಸೊ ಇವಾಗ 29-30ನೇ ಮಂತ್ರ. ಯಥಾ ಸ್ವಪ್ನೆ ದ್ವಯಾಭಾಸಂ ಸ್ಪಂದತೆ ಮಾಯಯಾ ಮನಃ ತಥಾ ಜಾಗ್ರದ್ವಯಾಭಾಸಂ ಸ್ಪಂದತೆ ಮಾಯಯಾ ಮನಃ. ಇದು 29ನೇ ಮಂತ್ರ. 30ನೇ ಮಂತ್ರ. ಅದ್ವಯಂ ಚ ದ್ವಯಾಭಾಸಂ ಮನಃ ಸ್ವಪ್ನೇನ ಸಂಶಯಃ ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗ್ರನ್ನ ಸಂಶಯಃ. 2 ಮಂತ್ರಗಳು. ಅರ್ಥ ಏನಪ್ಪ ಅಂತಂದರೆ, ಸ್ವಪ್ನದಲ್ಲಿ ದ್ವೈತ ಕಾಣ್ತಾ ಇರುತ್ತೆ. ಯಾಕೆ ಸ್ವಪ್ನ ಆಗಲಿ ಎಚ್ಚರ ಆಗಲಿ ನಮಗೆ ದ್ವೈತ ಕಾಣ್ತಾ ಇರುತ್ತೆ? ಯಾಕೆ? ಇದು ಮನಸ್ಸಿನ ಅಲುಗಾಟದಿಂದ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಕನಸಿನಲ್ಲಿ ಮನಸ್ಸಿರುತ್ತೆ. ಈ ಮನಸ್ಸೇ ಎಲ್ಲವನ್ನೂ ಸೃಷ್ಟಿ ಮಾಡುತ್ತೆ. ಮನಸ್ಸಿನ ಅಲುಗಾಟ ಊರ್ಕೊಂಟೇ ಪರಮಾತ್ಮರು, ಮಿಸುಕುತ್ತೇ ಜೀವಾತ್ಮರು. ಅದೇ ರೀತಿ ಎಚ್ಚರದಲ್ಲೂ ಕೂಡ ಈ ಮನಸ್ಸಿನ ಅಲುಗಾಟದಿಂದ ಈ ಪ್ರಪಂಚ ತೋರ್ತಾ ಇದೆ ಅಷ್ಟೇ. ಮತ್ತೆ ಅದು ಮನಸ್ಸು ಅಲುಗಾಡುತ್ತಲ್ಲ, ಮಾಯೆಯಿಂದ ಅಲುಗಾಡುವುದೋ ಹಾಗೆ. ಮತ್ತು ಆ ಮನಸ್ಸು ಏನು? ಆತ್ಮವೇ. ಆಭರಣಗಳು ಏನು? ಚಿನ್ನವೇ. ಮಡಕೆ ಕುಡಿಕೆ ಏನು? ಮಣ್ಣೆ. ಅಲ್ಲಿಗೆ ಪ್ರಪಂಚ ಏನು? ಇಲ್ಲಿ ಮನಸ್ಸು ಅಂತ ಕರೀತಾರೆ. ಮನಸ್ಸಂದ್ರೆ ಏನು? ಅದರ ಹಿಂತಡಿಕೆ ಏನಿದೆ? ಆತ್ಮವೇ. ಮನಸ್ಸು ಕೂಡ ಆತ್ಮವೇ. ಎಲ್ಲವೂ ಕೂಡ ಆತ್ಮವಾಗಿ ತೋರುತ್ತೆ. ನೀವು ಏನು ಆಭರಣ ಅಂತೀರೋ, ಚಿನ್ನವನ್ನು ಬಿಟ್ಟು ತೋರಿಸಿ,
ಚಿನ್ನವೇ ಈ ರೂಪದಿಂದ ತೋರ್ತಾ ಇದೆ, ಆ ಇರುವನ್ನು ತಗೊಂಬಂದಿದೆ. ಆದರೆ ನಾವು ಕೊಡೋ ಎಕ್ಸಾಂಪಲ್ನಲ್ಲಿ ಆ ಆಭರಣಗಳು ಚಿನ್ನದಿಂದ ಇರುವನ್ನು ತಗೊಂಬರುತ್ತೆ, ಅರಿವನ್ನು ತಗೊಂಬರಕ್ಕಾಗೋದಿಲ್ಲ, ಅದಕ್ಕೆ ಅರಿವಿಲ್ಲ. ನಾವು ಹೇಳೋ ಆತ್ಮನ ಇದರಲ್ಲಿ ಈ ಪ್ರಪಂಚದಲ್ಲಿ ಇರುವು ತಗೊಂಬರೋದು ಅಲ್ಲದೆ ಜೊತೆಯಲ್ಲಿ ಅರಿವು ಕೂಡ ಇರುತ್ತೆ. ಇಷ್ಟೇನಾ? ಇಲ್ಲಿ ನಾನು ಕೊಡೋ ಈ ಆತ್ಮನ ಎಕ್ಸಾಂಪಲ್ನಲ್ಲಿ ಇರುವು ಅರಿವು ಎರಡೇನ ಇರೋದು? ಇನ್ನೇನಿರುತ್ತೆ? ಆನಂದ. ಆನಂದ ಆನಂದ ಬಿಡಬಾರ್ದದು, ಅದನ್ನು ಹಿಡ್ಕೋಬೇಕು ನಾವು. ಸ್ವಾಮಿ ಈ ಪ್ರಪಂಚ ಆತ್ಮನ ಇರುವನ್ನು ಸಾಲ ತಗೊಂಬಂದಿದೆ, ಕಟ್ಕೊಂಡು ನನಗೇನಾಗಬೇಕು? ಸ್ವಾಮಿ ಅದು ಮಣ್ಣಿನ ಮುದ್ದೆ, ಸಗಣಿ ಮುದ್ದೆ ಅಲ್ಲ, ಅದು ಯೋಚನೆ ಮಾಡ್ತು ಹುಟ್ಸೋಕ್ ಮೊದಲು. ಆತ್ಮನು ಯೋಚನೆ ಮಾಡ್ದ ಅಂದ್ರೆ ಅರ್ಥ ಏನಲ್ಲಿ? ಅವನು ಅರಿವಿನ ಸ್ವರೂಪವನ್ನ ಕಟ್ಕೊಂಡು ನನಗೇನಾಗ್ಬೇಕು ಸ್ವಾಮಿ? ಇದ್ದಾನೆ ಪ್ರಪಂಚ ಇದೆ, ಅರಿವಿನ ಸ್ವರೂಪ ನೀನೇ ಅದಾಗಿದ್ದೀಯ, ಕಟ್ಕೊಂಡು ನನಗೇನಾಗ್ಬೇಕು ಸ್ವಾಮಿ? ಮತ್ತೆ ಅದು ಆನಂದ ಸ್ವರೂಪವಾಗಿದೆ. ಅದು ಹೇಳಿ, ನನಗದು ಬೇಕಾಗಿದೆ. ಯಾಕೆ? ದೇವತೆಗಳಿಂದ ಪ್ರಾಣಿಗಳವರೆಗೂ, ಹುಟ್ಟಿದಾಗಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರತಿಯೊಬ್ಬರು ಕೆಲಸ ದುಡಿತಾ ಇದ್ದಾರೆ, ಕತ್ತೆ ದುಡ್ದಂಗೆ. ಯಾಕೆ? ಆನಂದಕ್ಕೋಸ್ಕರ. ಅಪ್ಪ ಆ ಆನಂದ ನೀನೇ ಆಗಿದ್ದೀಯ, ಯಾಕೆಲ್ಲೋ ಹುಡುಕ್ತೀಯ? ಆ ಸೇಟ್ ಕತೆ ಜ್ಞಾಪಕ ಮಾಡ್ಬೇಕಲ್ಲಿ ಅಂತ ಹೇಳ್ತಾ ಇರೋದು. ಆದ್ದರಿಂದ ಸ್ವಪ್ನದಲ್ಲಿ ಮನಸ್ಸು ಅದ್ವಯವೇ ಆಗಿದ್ದು ದ್ವಯದಂತೆ ತೋರುತ್ತೆಂಬುದರ ಸಂಶಯ ಇಲ್ಲ. ಹಾಗೆ ಎಚ್ಚರದಲ್ಲಿಯೂ ಮನಸ್ಸು ಅದ್ವಯವೇ ಆಗಿದೆ. ಅದ್ವಯ ಅಂತಂದರೆ ಆತ್ಮನೇ ಆಗಿದೆ, ಅದು ದ್ವೈತದಂತೆ ತೋರ್ತಾ ಇದೆ, ಇದರಲ್ಲಿ ಸಂಶಯ ಇಲ್ಲ. ಇಲ್ಲಿಗೆ ಅದರ 2 ಶ್ಲೋಕಗಳ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಸತ್ತಿಗೆ ಮಾಯೆಯಿಂದಲೇ ಜನ್ಮ ಅನ್ನೋದಕ್ಕೆ ಹೇಗೆ ಅನ್ನೋದನ್ನು ತೋರಿಸ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಸದ್ವಸ್ತುವಿಗೆ ಜನ್ಮ, ಮಾಯೆಯಿಂದಲೇ ಜನ್ಮ ಎಂಬುದು ಹೇಗೆ ಅಂತ. ಅಂದರೆ ಈ ಪ್ರಪಂಚ ಎಚ್ಚರವಾಗಲಿ ಕನಸಾಗಲಿ ಇದಕ್ಕೆ ಮಾಯೆಯಿಂದ ಜನ್ಮ ಹೇಗೆ ಅಂತ ಅನ್ನೋದು ನಮ್ಮ ಅನುಭವದಿಂದ ತೋರಿಸ್ತಾರೆ ನೋಡ್ರಿ. ಈಗ ಇಷ್ಟೊತ್ತು ಯುಕ್ತಿಯಿಂದ ತೋರಿಸಿದ್ರು, ಈಗ ಅನುಭವದಿಂದ ತೋರಿಸ್ತಾರೆ. ಉತ್ತರ ಹೇಳ್ತೀವಿ ಕೇಳ್ರಿ. ಹೇಗೆ ಹಗ್ಗದಲ್ಲಿ ತೋರುವ ಹಾವು ತೋರುವ ರೂಪದಿಂದ ವಿಕಲ್ಪವೇ ಆದರೂ ತನ್ನ ನಿಜವಾದ ಹಗ್ಗದ ರೂಪದಿಂದ ಸತ್ಯ ಆಗಿರುವುದು ಹಾಗೆಯೇ. ಅಪ್ಪ ಹಾವು ವಿಕಲ್ಪವೇ, ಅಂದರೆ ವಿಕಲ್ಪ ಅಂತಂದರೆ ಇಲ್ಲಿ ಸಂಕಲ್ಪ ಅಂತಂತಂದರೆ ಆ ರೀತಿ ಆಗೋದು. ನಾವು ದೇವಸ್ಥಾನಕ್ಕೆ ಹೋದರೆ ಸಂಕಲ್ಪ ಮಾಡ್ಕೊಳ್ರಿ ಅಂತಾರೆ. ಸಂಕಲ್ಪ ಅಂದ್ರೇನು? ಆಗ ಆಗಬೇಕು ಅಂತ. ವಿಕಲ್ಪ ಅಂದರೆ ಅದಕ್ಕೆ ವಿರುದ್ಧವಾದ್ದು, ಇಲ್ಲ ಅಂತ ಅಷ್ಟೇ. ಅದಕ್ಕೆ ಪ್ರಪಂಚ ಮನಸ್ಸು ಅಂತಂದರೆ ಸಂಕಲ್ಪ ವಿಕಲ್ಪಗಳು ಸ್ವಾಮಿ, ಇವು ಬೆರಡು ಬಿಟ್ಟರೆ ಇನ್ನೇನಿಲ್ಲ. ಅದಾಗಬೇಕು, ಇದಾಗಬಾರ್ದು. ಹಾವು ಬೇಡ, ಡೈಮಂಡ್ ಬೇಕು, ಬೇಕು ಬೇಡಗಳೇ ಈ ಮನಸ್ಸು. ಇದನ್ನೇ ದ್ವೈತ, ಇದನ್ನೇ ದುಃಖ ಸುಖ ಅಂತ ಹೇಳೋದು. ಆದ್ದರಿಂದ ಇಲ್ಲಿ ವಿಕಲ್ಪ, ಹಗ್ಗದಲ್ಲಿ ತೋರುವ ಹಾವು ತೋರುವ ರೂಪದಿಂದ ವಿಕಲ್ಪವೇ, ಆದರೆ ತನ್ನ ನಿಜವಾದ ಹಗ್ಗದ ರೂಪದಿಂದ ಅದು ಸತ್ಯ ಆಗಿರುತ್ತೆ. ಅಂದರೆ ಹಗ್ಗದ ಇರುವು, ಸತ್ಯವಾಗಿರುವ ಇರುವನ್ನು ತಗೊಂಬಂದು ನನಗೆ ಭಯ ಆಗೋದಕ್ಕೆ ಅಲ್ಲಿ ಸತ್ಯವಾಗಿರೋ ಹಗ್ಗ ಕಾರಣ. ಆ ಕಾರ್ಯ ರೂಪದಲ್ಲಿ ಅದು ಇದೆ, ಇರುವಿದೆ, ಹಾವಲ್ಲ ಅಂತ ಹೇಳ್ತಾ ಇದ್ದಾನೆ ಪುತ್ರ. ಮನಸ್ಸೆಂಬುದು ವಿಕಲ್ಪವು ಪರಮಾರ್ಥವಾದ ಚೈತನ್ಯ ರೂಪವಾದ ಆತ್ಮರೂಪವೇ ಎಂದು ಕಂಡುಕೊಂಡವರಿಗೆ ಅದು ಸದ್ರೂಪ ಆಗಿರುತ್ತೆ. ಈ ಮನಸ್ಸು ಅಂತ ಹೇಳ್ತೀವಲ್ಲ, ಮನಸ್ಸು ಮಾತ್ರ ಅಲ್ಲ, ಈ ಗಾಢನಿದ್ರೆಯಲ್ಲಿ ಮನಸ್ಸು ಒಂದೇ ಇರುತ್ತೆ. ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಗಾಢನಿದ್ರೆಯಲ್ಲಿ ಮನಸ್ಸು ಒಂದೇ. ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಮನಸ್ಸು ಅಂದರೆ ಆತ್ಮ ಅನಾತ್ಮಗಳ ಕಲಬೆರಕೆ ಆಗುತ್ತೆ. ಯಾವಾಗ ಇವೆರಡರ ಕಲಬೆರಕೆ ಆಯಿತೋ ಈ ಡೂಪ್ಲಿಕೇಟ್ ಜೀವಪ್ಪ ಹುಟ್ಕೊತಾನೆ. ಆ ಜೀವಪ್ಪ ಹುಟ್ಟಿದ ತಕ್ಷಣ ಈಗ ಶುರುವಾಯಿತು
ಸುಖ ದುಃಖ ಮನಸ್ಸು. ಜೀವಪ್ಪ ಅಂದರೆ ಮನಸ್ಸು ಇಂಪಾರ್ಟೆಂಟ್. ಆ ಮನಸ್ಸು ಬಂದಿದ್ದ ತಕ್ಷಣ, ಮನಸ್ಸಂದಿದ್ದ ತಕ್ಷಣ ಸಂಕಲ್ಪ ವಿಕಲ್ಪಗಳು. ಸಂಕಲ್ಪ ವಿಕಲ್ಪ ಅಂದರೆ ಏನು? ಸುಖ ದುಃಖ. ಯಾವಾಗ ಸುಖ ದುಃಖವೋ, ಸುಖ ಆದರೆ ಬೇಕು, ದುಃಖ ಆದರೆ ಬೇಡ. ಸೊ ಅಲ್ಲಿಗೆ ಸುಖ ಪ್ರಾಪ್ತಿ ದುಃಖ ನಿವೃತ್ತಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಈ ಎಚ್ಚರ ಕನಸುಗಳಲ್ಲಿ ನನಗಿದು ಸತ್ಯ ಅಂತ ತೋರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಹಗ್ಗವೇ ಹಾವಾಗಿ ತೋರ್ತಾ ಇದೆ. ಹಾಗೆ ಗಾಢನಿದ್ರೆಯಲ್ಲಿರೋ ನನ್ನ ನಿಜವಾದ ಆತ್ಮಸ್ವರೂಪವೇ, ನನ್ನ ನಿಜವಾದ ಆತ್ಮಸ್ವರೂಪ ಅಲ್ಲ, ನನ್ನ ನಿಜವಾದ ನಾನೇ ಈ ಡೂಪ್ಲಿಕೇಟ್ ಐ ಜೊತೆನಲ್ಲಿ ಸೇರಿಕೊಂಡು ಈ ನಿಜವಾದ ನಾನು ಮರೆ ಆಗಿಬಿಟ್ಟು, ಚಿನ್ನಾಲ್ ಮರೆ, ಬರೀ ಒಡವೆಗಳು ನನಗೆ ಸತ್ಯವಾಗಿರೋ ಹಾಗೆ ನನಗೆ ಈ ಡೂಪ್ಲಿಕೇಟ್ ಐಯೇ ಸತ್ಯವಾಗಿಬಿಟ್ಟಿದೆ. ಅದರಿಂದ ಮುಂದಕ್ಕೆ ಬಂದಿದ್ದಂಥ ಮನಸ್ಸು ಬುದ್ಧಿ ಚಿತ್ತ, ಅದಕ್ಕಿಂತ ಹಿಂದೆ ಇಂದ್ರಿಯಗಳು ಮುಂದೆ, ಇಂದ್ರಿಯಗಳು ಮುಂದೆ ಕರ್ಮೇಂದ್ರಿಯಗಳ ಮುಂದೆ ವಿಷಯಗಳು. ಆ ವಿಷಯಗಳಿದೆ ಅಂತ ಅನ್ನೋದಕ್ಕೆ ನಾನು ಇಂದ್ರಿಯಗಳಿಂದ ನೋಡಿಕೊಂಡು ಇವುಗಳನ್ನ ತಗೊಂಡ್ಬಂದು ಆ ಡೂಪ್ಲಿಕೇಟ್ ಐ ಆದ ಆ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಈ ವ್ಯವಹಾರ ನಡೀತಾ ಇದೆ. ಇದನ್ನು ತ್ರಿಪುಟಿ ಅಂತಾರೆ ಅಥವಾ ಮುಕ್ಕುಪ್ಪೆ ಅಂತಾರೆ. ಇದನ್ನು ವ್ಯವಹಾರ. ಯಾವ ವ್ಯವಹಾರ? ವ್ಯವಹಾರಿಕ ಸತ್ಯ ಅಂತ ಇಷ್ಟು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿದೆ. ಆದ್ದರಿಂದ ಮನಸ್ಸನ್ನೋದು ವಿಕಲ್ಪ. ಮತ್ತು ಅದು ಏನು ಇಲ್ಲಿ ಮನಸ್ಸಂತ ತಗೊಂಡಿದ್ದಾರೆ, ಇಲ್ಲಿ ನಾನು ಪೂರ್ತಿ ಹಿಸ್ಟ್ರಿ ಹೇಳಿದ್ದೀನಿ, ಒಂದು ತಗೊಂಡ್ರೂ ಸಾಕು. ಪರಮಾರ್ಥವಾದ ಚೈತನ್ಯ ರೂಪವಾದ ಆತ್ಮರೂಪವೇ ಅದು. ಅದನ್ನು ಕಂಡುಕೊಂಡ್ರೆ ಅದರ ಹಿಂತಡಿಕೆ ಈಗ ಕಲಬೆರಿಕೆ ಆಗಿದೆಯಲ್ಲ, ಇದನ್ನು ಬಿಡಿಸ್ಕೊಂಡ್ರೆ ಆತ್ಮನೇ ತನ್ನ ನಿಜವಾದ ಸ್ವರೂಪ ಇರುತ್ತೆ. ಅದನ್ನು ಅದ್ವಯ ಸ್ವರೂಪ. ಆದ್ದರಿಂದ ಆ ಆತ್ಮನೇ ವ್ಯವಹಾರದಲ್ಲಿ ಮನಸ್ಸಿನ ರೂಪವಾಗಿ ತೋರ್ಕೊಂಡು ಪ್ರಪಂಚವಾಗಿ ತೋರ್ಕೊತಾ ಇದೆ. ಹೇಗೆ ಚಿನ್ನವೇ ಒಡವೆಗಳ ರೂಪದಲ್ಲಿ ತೋರ್ಕೊತಾ ಇದೆಯೋ ಹಾಗೆ ಅಲ್ಲಿಗೆ ಈ ವ್ಯವಹಾರ ಅಂದಿದ ತಕ್ಷಣ ಏನು? ಗ್ರಾಹ್ಯ ಗ್ರಾಹಕ, ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಅಂತಂದರೆ ಎಲ್ಲವೂ ಏನೇನು ತಗೋಬೇಕಿಲ್ಲಿ ಆಬ್ಜೆಕ್ಟ್ ಅಂತಂದರೆ ಯಾರಾದರೂ ಹೇಳಿ. ಸಬ್ಜೆಕ್ಟ್ ಅಂದರೆ ಇಲ್ಲಿ ನಾನು ಜೀವಪ್ಪನ ತೊಗೊತೀನಿ, ಇಲ್ಲಿ ಸದ್ಯಕ್ಕೆ ಜೀವಪ್ಪನ ತೊಗೊತೀನಿ. ಆಬ್ಜೆಕ್ಟ್ ಅಂದರೆ ಏನೇನು ತಗೋಬೇಕು? ಎಲ್ಲ ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ಭೌತಿಕ ಆದಿ ದೈವಿಕ ತಗೋಬೇಕು ಒಂದು ಸ್ಟೆಪ್. ಸೆಕೆಂಡ್ ಸ್ಟೆಪ್ನಲ್ಲಿ ಆತ್ಮನಲ್ಲಿ ನನ್ನ ಸ್ಟ್ಯಾಂಡ್ ಪಾಯಿಂಟ್ ತಗೊಂಡ್ರೆ ಈ ಆಧ್ಯಾತ್ಮಿಕ ಪ್ರಪಂಚವೂ ಕೂಡ ನನಗೆ ಆಬ್ಜೆಕ್ಟ್. ಈ ಶರೀರ ನನಗೆ ಕಾಣ್ತಾ ಇದೆಯಾ ಇಲ್ವೋ? ಕಾಣ್ತಾ ಇದೆ, ನೋಡ್ಕೊಳ್ರಿ, ನೋಡ್ಕೊಳ್ರಿ. ಕರ್ಮೇಂದ್ರಿಯಿಂದ ಮುಟ್ಬೋದು, ಕಣ್ಣಿಂದ ನೋಡ್ಕೋಬೋದು. ಯಾವುದು ನೀವು ನೋಡ್ತೀರೋ, ಯಾವುದು ನಿಮಗೆ ವಿಷಯವಾಯಿತೋ ಅದು ನೀವಲ್ಲ. ಈಗ ನನ್ನ ಹೆಂಡತಿ ಮಕ್ಕಳು ಕಾಣ್ತಾ ಇದ್ದಾರೋ ಇಲ್ವೋ? ಮನೆ ಕಾಣುತ್ತೆ, ಹೆಂಡತಿ ಮಕ್ಕಳು ವಿಷಯ. ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹಗಳು, ನಿಮ್ಗೇನು ಗ್ಯಾಲಕ್ಸಿ ಬೇಕಾದರೂ ಹೇಳಿ, ಭೂಗೋಳ ಖಗೋಳ ಎಲ್ಲವೂ ನಿಮಗೆ ವಿಷಯ. ಅವಸ್ಥೆಗಳು ವಿಷಯ. ಆದ್ದರಿಂದ ಅಲ್ಲಿ ನಿಂತಾಗ ಈ ಅವಸ್ಥೆ ಕೂಡ ವಿಷಯ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ವಿಷಯ. ನೀವು ಆತ್ಮನಲ್ಲಿ ಸ್ಟ್ಯಾಂಡ್ ಪಾಯಿಂಟ್ ತೊಗೊಂಡ್ರೆ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅಲ್ಲಿಗೆ ಇಲ್ಲಿ ಗ್ರಾಹ್ಯ ಗ್ರಾಹಕ ಅಂತ ತಗೊತಾ ಇದ್ದಾರೆ. ಇಲ್ಲಿ ಆತ್ಮನನ್ನು ಮನಸ್ಸನ್ನು ಆತ್ಮನನ್ನು ಗ್ರಾಹ್ಯ ಅಲ್ಲ ಗ್ರಾಹಕ ಅಂತ ತಗೊಂಡು, ಅಂದರೆ ಸಬ್ಜೆಕ್ಟ್ ಅಂತ ತಗೊಂಡು ವಸ್ತುಗಳನ್ನ ಗ್ರಾಹ್ಯ ವಿಷಯ ಅಂತ ತಗೊತಾ ಇದ್ದಾರೆ. ಹೀಗೆ ಮಾಯೆಯಿಂದ ತೋರಿಕೊಳ್ಳುವುದು. ಹಾಗೆಯೇ ಎಚ್ಚರದಲ್ಲಿಯೂ ಕೂಡ ಕನಸಿನಲ್ಲಿ ಹೇಗೆ ತೋರುತ್ತೋ ಹಾಗೆ ಎಚ್ಚರದಲ್ಲೂ ಮನಸ್ಸು ಅದ್ವಯ ಆತ್ಮನಾಗಿ ಇದ್ದುಕೊಂಡು ಮಾಯೆಯಿಂದ ದ್ವೈತದಂತೆ ಕಾಣ್ತಾ ಇದೆ. ನಿಜವಾದ ರೂಪದಿಂದ ಅದು ಪರಮಾತ್ಮನೇ. ಆಭರಣಗಳು ನಿಜವಾದ ರೂಪದಿಂದ ಚಿನ್ನವೇ, ಆದರೆ ಅದರ ನಾಮರೂಪಗಳು ದ್ವೈತ, ಹುಸಿ ತೋರಿಕೆ. ಆ ತೋರುವ ರೂಪದಿಂದ ದ್ವೈತವಾಗಿರುತ್ತೆ ಅಷ್ಟೇ. ಮನಸ್ಸು ಅಲುಗಾಡುವುದರಿಂದ ಯಾವಾಗ ನಾನು ಎದ್ದಿದ ತಕ್ಷಣ ನನ್ನ ಜೀವಪಾನ್ನೇ ಮನಸ್ಸನ್ನೇ
ಅದು ಮಿಸುಕತೆ, ಅದು ವ್ಯವಹಾರ. ದ್ವೈತ ಅಂದಿರೋದ್ರಿಂದ ಮನಸ್ಸೆಂಬುದೊಂದು ನಿಜವಾದ ತತ್ವ ಅಂತ ಭಾವಿಸ್ಬಾರ್ದು. ಆತ್ಮನ್ ಬಿಟ್ಟು ಮೇಕಿರೋದೆಲ್ಲ ಸತ್ಯತ್ವೈತ, ವ್ಯಾವಹಾರಿಕ ಸತ್ಯ ಅಷ್ಟೇ. ಪಾರಮಾರ್ಥಿಕ ಸತ್ಯ ಅದಕ್ಕೆ ಅಲ್ಲಿ ಬರಲಿ, ನೋಡೋಣ ಬರಲಿ, ನಿದ್ದೆಗೆ ನೋಡೋಣ. ಬರಕ್ಕೆ ಸಾಧ್ಯ ಇಲ್ಲ. ಹೋಗ್ಲಿ, ಕನಸಿಗೆ ಬರಲಿ. ಯಾಕೆ? ಕನಸಿನಲ್ಲಿ ಮನಸ್ಸು ಈ ಮನಸ್ಸಲ್ಲ, ಬೇರೆ ಮನಸ್ಸು, ಅಲ್ಲಿಗೆ ಬರೋಲ್ಲ. ಹೋಗ್ಲಿ, ಕನಸಿಂದ ಇಲ್ಲಿಗೆ ಬರಲಿ, ಇಲ್ಲಿಗೆ ಬರಲ್ಲ. ಯಾಕೆ? ಇಲ್ಲಿರೋ ಮನಸ್ಸು ಬೇರೆ, ಕನಸಿನಲ್ಲಿರೋ ಮನಸ್ಸು ಬೇರೆ ಅಂತ ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗಿದೆ. ಎಂದಿದ್ದರಿಂದ ಮನಸ್ಸೆಂಬುದು ನಿಜವಾದ ತತ್ವ ಅಂತ ಎಂದಿಗೂ ಭಾವಿಸಬಾರ್ದು. ಮನಸ್ಸು ಮಾತ್ರ ಅಲ್ಲ, ಆತ್ಮ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಅವಸ್ಥೆಯಿಂದ ಹಿಡಿದು ಅವಸ್ಥೆ ಒಳಗಡೆ ಅರ್ಧ ಡಜನ್ ಅಂತ ಏನು ಗೊತ್ತಿದೆಯೋ ಅಷ್ಟು ನಿಜವಾಗಲೂ ಇಲ್ಲ ಸ್ವಾಮಿ. ವ್ಯಾವಹಾರಿಕ ಸತ್ಯ ಅಲ್ಲ. ಆ ಮಾತ್ರ ಸ್ಪರ್ಶಗಳು ಅಂತ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ನೋಡ್ರಿ. ಹಾಗೆ ತಗೋಬೇಕು. ಹೇಗೆ ತಗೋಬೇಕು ಗೊತ್ತಾ? ಮೊದಲೇ ಎತ್ಕೊಂತಾನೆ ಆಗಮಪಾಯಿ ಬಂದು ಹೋಗೋದು ಅಂತ ತಗೊಂಡ್ರು. ಆಮೇಲೆ ಏನು ತಗೊಂಡ್ರು? ಅವು ಹುಸಿ ತೋರಿಕೆ ಅಂತ ತಗೊಂಡ್ರು. ಆಮೇಲೆ ತಲೆ ಚಕ್ರ ಬರೋಂಗೆ ಎಂದೆಂದೂ ಇಲ್ಲ ಅಂತ ಹೇಳ್ಬಿಟ್ರು. ಅಬ್ಬಾ, ಇಲ್ಲಿ ನಮಗೆ ತಲೆ ಚಕ್ರ ಬರುತ್ತೆ. ಸ್ವಾಮಿ, ನೀವು ಹುಸಿ ತೋರಿಕೆ ಅಂತ ಹೇಳಿ ಅದು ನಿಜವಾಗ್ಲೂ ಇಲ್ಲ ಅಂತ ಹೇಳ್ತೀರಲ್ಲ, ಹೇಗೆ? ನಾವು ಘಡನಿದ್ರೆಯಲ್ಲಿದ್ದಾಗ ನೀವು ಪ್ರಪಂಚ ತೋರಿಸಿ ಸ್ವಾಮಿ, ಸ್ವಲ್ಪ ಆದರೂ ತೋರಿಸಿ. ಹುಸಿ ತೋರಿಕೆಗೆ ತೋರಿಸಪ್ಪಲ್ಲ. ಇದನ್ನು ಗೌಡಪಾದರು ತುಂಬ ಚೆನ್ನಾಗಿ ಹೇಳ್ತಾರೆ. ಅಲ್ಲ, ಇವರೆಲ್ಲ ಪ್ರಪಂಚ ಸತ್ಯ ಅಂತಾರಲ್ಲ, ಇದ್ರೆ ನಮ್ಗೆ ಯಾಕೆ ಕಾಣೋದಿಲ್ಲ ಅಂತ ಕೇಳ್ತಾರೆ. ನಾವು ಅಲ್ಲ ಸ್ವಾಮಿ, ಇವರ ಆತ್ಮ ಏನೋ ಸತ್ಯ ಅಂತ ಬಡ್ಕೊತಾರಲ್ಲ 3 ಹೊತ್ತು. ಆತ್ಮ ಎಲ್ಲಿದ್ದಾನೆ ಸ್ವಾಮಿ? ನಾವು ಕೇಳ್ತೀವಿ. ನಮಗೂ ಅವ್ರಿಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಈಗ ಹಗ್ಗವನ್ನು ಕಂಡವನಿಗೆ ಹಾವು ತೋರಿಸ್ಬೇಕು. ಅವನು ಕೇಳ್ತಾನೆ, ಎಲ್ಲಿದ್ದೀರಿ ಹಾವು? ಯಾಕ್ರಿ ನೀವು ಬಡ್ಕೊತೀರ ಹಾವು ಅಂತ ಅವನು ಕೇಳ್ತಾನೆ. ಹಗ್ಗ ನೋಡದೇ ಇರೋವನು ಕೇಳ್ತಾನೆ, ಅಲ್ಲ ಸ್ವಾಮಿ, ನೀವೇನು ಹಗ್ಗ ಅಂತ ಬಡ್ಕೊತೀರಲ್ಲ, ಎಲ್ಲಿದೆ ಸ್ವಾಮಿ ಹಗ್ಗ? ನಾನು ಬೆವರ್ತಾ ಇದ್ದೀನಿ, BP ಜಾಸ್ತಿ ಆಗಿದೆ, ಸತ್ತೋಗ್ತೀನಿ ಅಂತ ನಡುಕ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಹೀಗೆ ಮನಸ್ಸು ಎಂದು ಜನ ಭಾವಿಸ್ಕೊಂಡಿರುವುದು ನಿಜವಾಗಿ ಅದ್ವಯವಾದ ಆತ್ಮನೇ. ಅದು ಆತ್ಮನೇ. ಕನಸಿನಲ್ಲಿ ಕಾಣುವ ಆನೆ ಮುಂತಾದ ವಸ್ತುಗಳು ಹೇಗೆ ಕಾಣುತ್ತೆ ನೋಡ್ರಿ. ಕನಸಿನಲ್ಲಿ ನಮಗೆ ವಿಷಯಗಳಿರುತ್ತೆ, ಮತ್ತು ಆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಾನಿರ್ತೀನಿ, ಡೂಪ್ಲಿಕೇಟ್ ಐ. ಇಂದ್ರಿಯಗಳಿರುತ್ತೆ, ಮುಂದೆಗಡೆ ವಿಷಯಗಳಿರುತ್ತೆ. ಇಲ್ಲಿ ಕರ್ತೃತ್ವ, ಜ್ಞಾತೃತ್ವ ಎಲ್ಲ ಇರುತ್ತೆ. 3 ತ್ರಿಪುಟಿಗಳು, ಜ್ಞಾತೃ, ಜ್ಞಾನ, ಜ್ಞೇಯ, ಇವೆಲ್ಲ ಇರುತ್ತೆ. ಕರೆಕ್ಟ್. ಹಾಗೆ ಆದರೆ ಅವೆಲ್ಲ ಸತ್ಯವ? ಒಂದ್ಸರ ಎಚ್ಚರ ಆಗೋಯ್ತು, ಹೇಳ್ರಿ, ಯಾವ ಸತ್ಯ? ನಿಮ್ಮ ಡೂಪ್ಲಿಕೇಟ್ ಐ ಸತ್ಯವ? ಅಂತಃಕರಣ ಸತ್ಯವ? ಜ್ಞಾನೇಂದ್ರಿಯಗಳು ಸತ್ಯವ? ಕರ್ಮೇಂದ್ರಿಯಗಳು ಸತ್ಯವ? ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಇದು ಸತ್ಯವ? ಅಲ್ಲ ಅಂತ ಹೊಡೆದಾಕ್ಬಿಡ್ತೀವಿ. ಆದ್ದರಿಂದ ಹಾಗೆ ಎಚ್ಚರದಲ್ಲಿ ನೋಡ್ರಿ ಅಂತಾರೆ. ಇದು ಸಾಧನೆ ವಿಚಾರ ಹೇಳ್ತಾ ಇರೋದು. ಅದಕ್ಕೆ 3 ಹೊತ್ತು ನಾವು ಕನಸನ್ನು ನೆನೆಸ್ಕೊಳ್ಳೋದು, ನಿದ್ದೆ ನೆನೆಸ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಿಲ್ಲದಂಗೆ ಆತ್ಮನಲ್ಲಿ ಸ್ಟ್ಯಾಂಡ್ ಪಾಯಿಂಟ್ ತಗೊಳ್ತಾ ಇರ್ತೀರ. ಅದು ಇಂಪಾರ್ಟೆಂಟ್. ಅದೆಲ್ಲ ಪರಮಾರ್ಥವಾಗಿರುವ ನಮ್ಮ ಆತ್ಮನೇ. ಮತ್ತು ಆತ್ಮನ ಏನಂತಾರೆ? ಕೂಟಸ್ಥವಾಗಿರುವ ಚೈತನ್ಯ ಮಾತ್ರ. ಅವನು ಕೂಟಸ್ಥವಾಗಿದ್ದಾನ. ಅವನು ಬದಲಾವಣೆ ಆಗದೇ ಇರೋದು, ಇಲ್ಲದಂಗೆ ಆಗೋದಿಲ್ಲ. ಮತ್ತು ಅವನು ವಿಷಯಿ. ಕನಸಿನಲ್ಲಿ ಮನಸ್ಸಿನ ಹರಿದಾಟವೇ ಹೇಗೆ? ಕನಸಿನಲ್ಲಿ ಈ ಮನಸ್ಸಲ್ಲ, ಬೇರೆ ಮನಸ್ಸು, ಅದರ ಅಲುಗಾಟವೇ ಪ್ರಪಂಚವಾಗಿ ತೋರ್ತಾ ಇದೆ. ಹಾಗೇ ಎಚ್ಚರದಲ್ಲೂ ಕೂಡ ಈ ಮನಸ್ಸಿನ ಅಲುಗಾಟದಿಂದ ಮನಸ್ಸು ಮಿಸುಕ್ತಿ ಈ ದ್ವೈತ ಪ್ರಪಂಚ ಕಾಣುತ್ತೆ, ಇಲ್ದಿದ್ರೆ ಇಲ್ಲ. ಆದ್ದರಿಂದ
ವ್ಯವಹಾರದ ದೃಷ್ಟಿಯಿಂದ ನಾವೆಲ್ಲರೂ ಒಪ್ಪುವ ಮಾತಿದು, ಕರೆಕ್ಟ್ ಅಲ್ವಾ? ಆದ್ದರಿಂದ ಜಾಗ್ರತ್ ಸ್ವಪ್ನಗಳಲ್ಲಿ ಕನಸು ಮತ್ತು ಎಚ್ಚರಗಳಲ್ಲಿ ಯಾವ ನಿಜವಾದ ವೈಲಕ್ಷಣವೂ ಇಲ್ಲ. ಹೇಗೆ ಕನಸು ಸುಳ್ಳು, ಎಚ್ಚರವೂ ಅಷ್ಟೇ ಸುಳ್ಳು ಅಂತ ವೈತಥ್ಯ ಪ್ರಕರಣದಲ್ಲಿ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ ಅಲ್ವಾ? ವೈತಥ್ಯ ಒಂದು ಪೂರ್ತಿ ಅದಕ್ಕೋಸ್ಕರನೇ ಮೀಸಲಾಗಿಟ್ಟಿದ್ದಾರೆ. ಹೀಗಾದರೆ ಅದ್ವೈತ ಪ್ರಕರಣ ಯಾತಕ್ಕೆ? ಹೇಗೆ ನೀವು ಈ ಎಚ್ಚರ ಕನಸು ಸುಳ್ಳು ಅಂತ ಹೇಗೆ ಹೇಳಿದ್ರು, ನೀವು ಆತ್ಮನು ಹಾಗೆ ಸುಳ್ಯಾಕಾಗಬಾರ್ದು ಅಂತ ಅನ್ನೋದನ್ನು ಅಲ್ಲ ಅಂತ ತೋರಿಸೋದಕ್ಕೆ ಇವಾಗ ಅದ್ವೈತ ಪ್ರಕರಣ ಬಂದಿರೋದು. ಇವಾಗ ನಾವು ಮಾಡ್ತಾ ಇರೋದು ಅದೇ ಅದ್ವೈತ ಪ್ರಕರಣ. ಮತ್ತು ಇಲ್ಲಿ ಸಾಧನೆ ಕೂಡ ಹೇಳ್ತಾರೆ, ನಿಶ್ಚಿತವಾಗಿರುವುದರಿಂದ ಎಚ್ಚರದಲ್ಲಿಯೂ ಪರಮಾರ್ಥವು ಅದ್ವಯವಾಗಿರುವುದರಿಂದ ಸಚ್ಚಿದಾನಂದ ಮಾತ್ರವಾಗಿರುತ್ತೆ. ಆಭರಣಗಳು ಎಷ್ಟೇ ತೋರ್ಕೊಳ್ಳೋದು ಚಿನ್ನವೇ. ಮಾಯೆಯಿಂದ ಆ ಚಿನ್ಮಾತ್ರವಾದ ಆತ್ಮನಲ್ಲಿ ವಿಕಲ್ಪಿತವಾಗಿರುವ ಮನಸ್ಸಿನ ಹರಿದಾಟವೇ ಗ್ರಾಹ್ಯಾಗ್ರಾಹಕ ಆಗಿರುತ್ತೆ. ಮಾಯೆಯಿಂದ ಅಷ್ಟೇ ಆ ಮೆಜಿಷಿಯನ್ ಅವುಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಹಾಗೆ ಈ ಎಚ್ಚರ ಕನಸುಗಳಲ್ಲಿ ಮಾಯೆಯಿಂದ, ಕನಸು ಮಾಯೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಹಾಗೆ ಎಚ್ಚರವನ್ನು ನೋಡ್ರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈ ಕಾರಿಕೆ ಅಭಿಪ್ರಾಯ ಮನಸ್ಸಿಗೆ ತಂದುಕೊಳ್ಳುವುದರಿಂದ ಇದಕ್ಕೆ ಬೆಂಬಲ ದೊರಕುತ್ತೆ ಅಂತ ಹೇಳ್ತಾರೆ. ಈ 31 ನಾಳೆ ಮಾಡೋಣ. ಬಟ್ ಆದರೂ ಈಗ ಮಾಡಿದ ಸಾರಾಂಶ ಏನಪ್ಪ ಅಂತಂತಂದರೆ, ಇವತ್ತಿನ 2 ಮಂತ್ರಗಳಲ್ಲಿ ಈ ಕನಸು ಇಲ್ಲಿ ಏನಾಗುತ್ತೆ, ಗಾಢನಿದ್ರೆಯಲ್ಲಿ ನಾವು ಆತ್ಮನಾಗಿರ್ತೀವಿ, ಅದಂತೆ ನಮಗೆಲ್ಲ ಅನುಭವದಲ್ಲಿದೆ. ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಮುಕ್ತರಾಗದೇ ಇದ್ದರೆ, ಎಚ್ಚರಕ್ಕೆ ಬಂದಿದ್ದ ತಕ್ಷಣ ನನಗೆ ಈ ಪ್ರಪಂಚ ಸತ್ಯ ಅಂತ ಆಗುತ್ತೆ. ಯಾಕೆ ಕನಸಾಗಲಿ ಎಚ್ಚರವಾಗಿ? ಯಾಕೆ ಅಂತಂದರೆ ಇಲ್ಲಿ ಆತ್ಮ ಅನಾತ್ಮಗಳ ಕಲಬೆರಕೆ, ಇದನ್ನು ಸ್ಪಷ್ಟವಾಗಿ ನೋಡಿದ್ದೀವಿ ಅಧ್ಯಾಸ ಭಾಷ್ಯದಲ್ಲಿ. ಇದನ್ನು ಅವಿದ್ಯೆ ಅಧ್ಯಾಸ ಅಂತಾರೆ. ಯಾವಾಗ ಕಲಬೆರಕೆ ಆಯಿತೋ ಆ ಹಾವೇ ನನಗೆ ಸತ್ಯವಾಗಿಬಿಡುತ್ತೆ. ಹಗ್ಗ ಇರೋದ್ರಿಂದಲೇ ಹಾವಿಗೆ ಅಸ್ತಿತ್ವ ಇರವು. ಹಾಗೆ ಆತ್ಮನ ಕಲಬೆರಿಕೆಯಿಂದ ಈ ಇಲ್ಲದೇ ಇರೋ ಜೀವಪ್ಪ ಹುಟ್ಕೊಂಡ್ಬಿಡ್ತಾನೆ. ಅವನು ಹುಟ್ಟಿದ ತಕ್ಷಣ ಪ್ರಪಂಚ ವ್ಯವಹಾರ ಶುರುವಾಗ್ಬಿಡುತ್ತೆ. ಅಲ್ಲಿಂದ ಅವನು ನಾನು ಅಂತ ಬಂದಿದ್ದ ತಕ್ಷಣ ಅವನಿಗೆ ಅಂತಃಕರಣದಿಂದ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಇದನ್ನು ನಾನು ಅಂತ ಅಂದ್ಕೊಂಡು ಇಲ್ಲಿಂದ ಮಿಕ್ಕಿರೋದು ನನ್ನದು ಅಂತ ಹೊಡಿತಾನೆ. ಇವು ವಿಷಯಿ, ಅವು ವಿಷಯ ಅಂತ ಹೊಡಿತಾನೆ. ಕೊನೆಗೆ ಇವನಿಗಿಂತ ಹೊರಗಡೆ ಇರೋದೆಲ್ಲ ಆದಿಭೌತಿಕ ಆದಿ ದೈವಿಕ ವಿಷಯ ಅಂದ್ಕೊಂಡು ಬರ್ತಾ ಇರ್ತಾನೆ. ಕನಸಿನಲ್ಲೂ ಹೀಗೆ ಆಗುತ್ತಲ್ಲ ಸ್ವಾಮಿ, ನೋಡ್ಕೊಳ್ರಿ ಅಂತ ತೋರಿಸ್ತಾನೆ. ಇಷ್ಟೆಲ್ಲ ವ್ಯತ್ಯಾಸ ಇದೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಈ ಮನಸ್ಸಿನ ಅಲುಗಾಟದಿಂದ ಪ್ರಪಂಚ ತೋರ್ತಾ ಇದೆ, ಸತ್ಯವಾಗಿದೆ. ಮತ್ತು ಮನಸ್ಸಂದರೆ ಏನು? ಆತ್ಮನೇ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮನಸ್ಸನ್ನು ತಗೊಂಡಿದ್ದಾರೆ. ಒಂದು ಮನಸ್ಸು ಅಂತ ತೊಗೊಂಡ್ರೆ ಮಿಕ್ಕಿರೋದನ್ನೆಲ್ಲ ನಾವು ಆತ್ಮಸ್ವರೂಪ ಅಂತ ತಗೋಬೇಕಾಗತ್ತೆ. ಆದರೆ ಮಿಕ್ಕಿರೋದೆಲ್ಲ ಯಾವುದು ಸತ್ಯವಾಗಿಲ್ಲ, ಆತ್ಮನೇ ಇರೋದು. ಆತ್ಮನೇ ಹೀಗೆ ತೋರ್ತಾ ಇದ್ದಾನೆ ಅಂತ. ನೀವು ಒಂದು ಒಡವೆ ಅಂತ ತಗೊಂಡ್ರೆ ಅದರ ಆಕಾರ, ಹೆಸರು, ಅದರ ಉಪಯೋಗಿಸೋ ರೀತಿ ಎಲ್ಲವೂ ಹೇಗೆ ಒಪ್ಕೊಳ್ಳುತ್ತೋ ಹಾಗೆ ನಾವು ನೋಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.